ನಿಸಗರಿಮ ಮಪಮನಿಧ ಧನಿಗರಿಸ ಸಾ ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಅಲ್ವಿಂದ್ ಅಂತಿಪರ್ನಾಲು. ತಾವು ವೀಕ್ಷಿಸುತ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜುವಲ್ 247. ಇದು ಉಡುಪಿ ಸ್ಟುಡಿಯೋದಿಂದ ಕ್ಲಾಸಿಕ್ ಟೈಮ್ಗೆ ಸ್ವಾಗತ. ದಾಖಲೆಗಳು ಇರುವುದೇ ಮುರಿಯಲಿಕ್ಕೆ. ಯಾರೊಬ್ಬ ದಾಖಲೆ ಮಾಡ್ತಾನೆ, ಅದು ಅವನ ಹೆಸರಿನಲ್ಲೇ ಇರೋಲ್ಲ, ಮತ್ತೊಂದು ಪ್ರತಿಭೆ ಮುಂದೆ ಬರುತ್ತೆ, ಆ ದಾಖಲೆಯನ್ನು ಮುರಿಯುತ್ತದೆ. ಅದು ಕ್ರೀಡೆ ಆಗ್ಬೋದು, ಸಾಂಸ್ಕೃತಿಕ ವಿಚಾರಗಳಾಗ್ಬೋದು, ನೃತ್ಯದ ವಿಚಾರ ಆಗ್ಬೋದು, ಅಥವಾ ಯಾವುದೇ ವಿಚಾರ ಆಗ್ಬೋದು, ವಿಜ್ಞಾನ ಕೂಡ ಬೇಕಾದರೆ ಆಗಬಹುದು. ದಾಖಲೆಗಳು ಇರುವುದೇ ಮುರಿಯಲಿಕ್ಕೆ. ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಓರ್ವ ಭರತನಾಟ್ಯ ಪ್ರವೀಣೆ, ಭರತನಾಟ್ಯದಲ್ಲಿ ಪ್ರತಿಭೆ, ವಿದೂಷಿ, ವಿದ್ವತ್ ಪದವಿಯನ್ನು ಗಳಿಸಿದವರು ಒಂದು ಮನಸ್ಸು ಮಾಡಿದ್ದಾರೆ. ಅಂದರೆ ಇದೇ ತಿಂಗಳ ಕೊನೆಗೆ 9 ದಿವಸಗಳ ಭರತನಾಟ್ಯ ನಿರಂತರ 24x7 ನಿರಂತರವಾಗಿ ಅವರು 216 ಗಂಟೆ ನಾಟ್ಯ ಮಾಡುತ್ತಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರನ್ನು ಅಚ್ಚಳಿಯದೆ ಉಳಿಸಿಕೊಳ್ಬೇಕು ಎಂಬ ಒಂದು ಪ್ರಯತ್ನದಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದಂಥ ಪ್ರಯತ್ನ ನಡೀತಾ ಇದೆ. ಇವತ್ತು ನಮ್ಮ ದೈಜುವಲ್ ಉಡುಪಿ ಸ್ಟುಡಿಯೋದಲ್ಲಿ ಅವರಿದ್ದಾರೆ. ಈ ಒಲವು ಯಾಕೆ ಬಂತು, ಈ ದಾಖಲೆ ಯಾತಕ್ಕೋಸ್ಕರ, ಮತ್ತು ಅವರ ಸಾಧನೆಗಳು ಏನು, ಇದರ ಬಗ್ಗೆ ಮಾಡಿದ ತಯಾರಿಗಳೇನು, ಅವರ ಬಾಯಲ್ಲಿ ಕೇಳುವ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ದೀಕ್ಷಾ ವಿ, ನಿಮ್ಮ ಹೆಸರಿನ ಮುಂದೆ ವಿದೂಷಿ ಅಂತ ಉಂಟು. ಯಾಕಂದರೆ ನಮಗೆ ತಿಳಿರುವ ಮಟ್ಟಿಗೆ ಭರತನಾಟ್ಯದಲ್ಲಿ ಜೂನಿಯರ್ ಗ್ರೇಡ್, ಸೀನಿಯರ್ ಗ್ರೇಡ್ ಅಂತ ಉಂಟು. ಅದರ ನಂತರ ವಿದ್ವತ್ತ. ಹೌದು, ಓಕೆ. ಆ ಪರೀಕ್ಷೆಯನ್ನು ಎಲ್ಲಿ ಮಾಡ್ತಾರೆ, ಹೇಗೆ ಅದು? ಮೊದಲು ಆ್ಯಕ್ಚುಲಿ ಸ್ಟೇಟ್ ಇಂದ ಮಾಡ್ತಾ ಇದ್ರು. ಇವಾಗ ಗಂಗೂಬಾಯಿ ಯೂನಿವರ್ಸಿಟಿಗೆ ಹೋಗಿದೆ. ಅಲ್ಲಿಂದ ನಮಗೆ ಉಡುಪಿಯಲ್ಲಿ ಸೆಂಟರ್ ಇದೆ, ಬೇರೆ ಬೇರೆ ಕಡೆಯಲ್ಲಿ ಸೆಂಟರ್ಸ್ ಇದೆ. ನಮಗೆ ವಿದ್ವತ್ತಿಗೆ ಮ್ಯಾಂಗ್ಳೂರಲ್ಲಿ ಸೆಂಟರ್ ಇತ್ತು. ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ನೋಡಿ ಮಾರ್ಕ್ಸ್ ಎಲ್ಲ ತಗೊಂಡು ಥಿಯರಿ ಇರುತ್ತೆ, ಇಲ್ಲೇ ಇರುತ್ತೆ. ಸೊ ಥಿಯರಿ ಮತ್ತು ಪ್ರಾಕ್ಟಿಕಲ್ ಸೇರಿ. ಹೌದು. ಸೊ ಯು ಆರ್ ಗೆಟಿಂಗ್ ಎ ಬ್ಯಾಚುಲರ್ ಡಿಗ್ರಿ ಫ್ರಮ್ ದ ಯೂನಿವರ್ಸಿಟಿ. ಹೌದು. ಸರಿ, ಈಗ ನೀವು ಭರತನಾಟ್ಯ ಪ್ರವೀಣೆ, ವಿದ್ವತ್ತು, ವಿದೂಷಿ ಅದೆಲ್ಲ ಗೊತ್ತಾಯಿತು ನಮಗೆ. ನೀವು ಯಾರು ಅಂತೇಳಿ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ನಾನು ದೀಕ್ಷಾ ವಿ ಅಂತ, ಮುನ್ಕಿಂಜಡ್ಡಿಂದ, ಬ್ರಹ್ಮಾವರ ತಾಲೂಕು, ಆರೂರು ಗ್ರಾಮ. ನನ್ನ ಬಗ್ಗೆ ಹೇಳೋದಾದರೆ, ನಾನು ಜಾಸ್ತಿ ಸೋಷಲೈಸ್ ಆದೋಳಲ್ಲ ಎಲ್ಲೂ ಕೂಡ. ಬಿಕಾಸ್ ಸ್ಟಡೀಸಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು, ಆ್ಯಂಡ್ ಅದರಲ್ಲೇ ಏನಾದರೂ ಕಾನ್ಸಂಟ್ರೇಟ್ ಮಾಡಿ ಅದರದ್ದು ವರ್ತ್ ಸಿಗಬೇಕಲ್ಲ, ಅದಕ್ಕೋಸ್ಕರ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಭರತನಾಟ್ಯಂ, ಯಕ್ಷಗಾನ, ವೀಣೆ, ಶಾಸ್ತ್ರೀಯ ಸಂಗೀತ, ಚಂಡೆ, ಮದ್ದಳೆ, ಡ್ರಾಯಿಂಗ್ ಇಂಥದ್ದೆಲ್ಲ ಮಾಡ್ತಾ ಇರ್ತೇನೆ. ಇವನ್ ಸಂಗೀತದಲ್ಲೂ ಕೂಡ ಏನಾದರೂ ಮಾಡಬೇಕಂತ ಉಂಟು. ಅದು ಇನ್ನು ಸೀನಿಯರ್ ಗ್ರೇಡಲ್ಲೇ ಇದೆ. ಸೊ ಹಿಂದೂಸ್ತಾನಿ ಕರ್ನಾಟಕ ಮ್ಯೂಸಿಕ್, ಕರ್ನಾಟಕ ಸಂಗೀತ, ಅದರಲ್ಲೂ ಏನಾದ್ರು ಮಾಡಬೇಕಂತ ಇದೆ. ಅದು ಇನ್ನು ಅಲ್ಲೇ ಪೆಂಡಿಂಗ್ ಅಲ್ಲೇ ಇದೆ. ಬಿಕಾಸ್ ಒಂದರಲ್ಲಿ ಯಾವುದ್ರಲ್ಲಾದರೂ ಒಂದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಮುಂದೆ ಹೋಗ್ಬೋದು ಅಂತ. ಸೊ ಭರತನಾಟ್ಯಂನ ಚೂಸ್ ಮಾಡಿಕೊಂಡೆ. ಆದರೂ ಕೂಡ ಚಂಡೆ, ಮದ್ದಳೆ, ಹುಮ್ಮೇಳ, ಮುಮ್ಮೇಳ ಅದೆಲ್ಲ ಉಂಟು. ಹೌದು. ಪಿಲಿವೇಷ ಅಲ್ಲಿ ಆದರೂ ಹಾಕಿದ್ದೀರಾ? ಇಲ್ಲ. ಓಕೆ, ಇದು ನಿಮ್ಮ ಬಗ್ಗೆ ಆಯಿತು. ಸೊ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ನಿಮ್ಮ ಹಿಂದೆ, ನಿಮ್ಮ ಮುಂದೆ? ನನ್ನ ಪೇರೆಂಟ್ಸ್, ಅಮ್ಮ ಶುಭಾ ವಿಠಲ್ ಅಂತ, ಅವರು ಲಿಟಲ್ ರಾಕಲ್ಲೇ ವರ್ಕ್ ಮಾಡೋದು ಆ್ಯಸ್ ಅ ಹಾಸ್ಟೆಲ್ ಹೆಲ್ಪರ್. ನನ್ನ ತಂದೆ ವಿಠಲ್ ಪೂಜಾರಿ ಅಂತ, ಅವರು ಅಲ್ಲೇ ಡ್ರೈವರ್, ಲಿಟಲ್ ರಾಕಲ್ಲೇ ಡ್ರೈವರ್. ನಂದು ಪ್ರೈಮರಿ ಎಜುಕೇಶನ್ ಎಲ್ಲ ಲಿಟಲ್ ರಾಕಲ್ಲೇ ಆಗಿದೆ. ಫ್ಯಾಮಿಲಿ ಆಫ್ ಲಿಟಲ್ ರಾಕ್. ಎಸ್, ಕೈಂಡ್ ಆಫ್. ಎಸ್. ಸೊ ನೀವು ಒಬ್ಬರೇ?
ಒಬ್ಬರೇ ಮಗಳು. ಸೊ ಹಾಗಾಗಿ ಪುತ್ರನ ಮತ್ತು ಪುತ್ರಿಯ ಏನೆಲ್ಲ ಸಾಧನೆಗಳೆಲ್ಲ ಬೇಕು ಅದು ನಿಮ್ಮ ಮೇಲೆ ಹಾಕಲಾಗಿದೆ. ಸೊ ನಾನು ಕೇಳಲ್ಪಟ್ಟೆ, ನೀವು ನಿಮಗೆ 2 ವರ್ಷ ಪ್ರಾಯ ಇರುವಾಗ ನಿಮ್ಮ ತಾಯಿಗೆ ಭಾರಿ ಆಸೆ ಇತ್ತು ಭರತನಾಟ್ಯದಲ್ಲಿ ನನ್ನ ಮಗಳು ಮುಂದೆ ಬರಬೇಕಂತೇಳಿ ಅವರು ಭರತನಾಟ್ಯಕ್ಕೆ ಸೇರಿಸ್ತಾರೆ. ಅಲ್ಲಿರುವಂಥ ಗುರುಗಳು ಹೇಳ್ತಾರೆ ಇದು ಪ್ರಾಯ ಅಲ್ಲ ಅಂಥೇಳಿ. ಮತ್ತೆ ಒತ್ತಡಕ್ಕೆ ಮುಂದಿನ ವರ್ಷ ಹೋಗ್ತೀರಿ. ಒಟ್ಟಾರೆ ನಿಮಗೆ 5ನೇ ತರಗತಿವರೆಗೆ ಇದರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ, ಹೌದಾ? ಹೌದು, 5ನೇ ತರಗತಿ ತನಕ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ UKG ನಂತರದಿಂದ ಅಮ್ಮ ಸೇರ್ಸಿದ್ರು, ಕರ್ಕೊಂಡೋಗಿ ದಿನಾಲು ನಾನು ಹಠ ಮಾಡುದು, ಇಲ್ಲ ನಾನು ಹೋಗುದಿಲ್ಲ, ನಂಗೆ ಆಗುದಿಲ್ಲ ಅಂತ. ನಿಮ್ಮ ಶಾಲೆಯಲ್ಲಿ ಇತ್ತಾ ಹೊರಗಡೆ? ಪೇತ್ರಿಯಲ್ಲಿ ಒಂದು ಕ್ಲಾಸ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗುದು ಅಮ್ಮ, ದೂಡುದು ಲಿಟ್ರಲಿ ಹೋಗು ಒಳಗೆ ಅಂತ ಜೋರ್ ಮಾಡಿ ಕರ್ಕೊಂಡು ಹೋಗುದು, ಅವರೇ ಕರ್ಕೊಂಡೋಗಿ ಬಿಡುದು, ಕರ್ಕೊಂಡು ಬಂದು ಇದು ಮಾಡುದು ಎಲ್ಲ. ಪ್ರಾಕ್ಟೀಸ್ ಕೂಡ ಮಾಡ್ತಿರ್ಲಿಲ್ಲ ನಾನು ಒಂದ್ಸತಿನೂ. ಆಮೇಲೆ 5th ಸ್ಟ್ಯಾಂಡರ್ಡಲ್ಲಿ ನಾನು ಫಸ್ಟ್ ಇನ್ನೊಬ್ರು ಟೀಚರ್ ಹತ್ರ ಸೇರಿಕೊಂಡೆ, ಶ್ರುತಿ ರಾಘವೇಂದ್ರ ಭಟ್ ಅಂತ. ಅವ್ರ ಹತ್ರ ಸೇರಿದಾಗ ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಏನಾದರೂ ಮಾಡ್ಬೋದು ನಾನು ಅಂತ ಅವರು ತುಂಬ ಎನ್ಕರೇಜ್ ಮಾಡ್ತಿದ್ರು ನನಗೆ. ಅಲ್ಲಿಂದ ನಂದು ಈ ಎಕ್ಸಾಕ್ಟ್ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ನಿಮ್ಮ ಮೊದಲ ಗುರು ಶ್ರುತಿ? ಹೌದು. ಅವರು ನಿಮಗೆ ಇನ್ಸ್ಪೈರ್ ಮಾಡಿದರು? ಹೌದು. ಭರತನಾಟ್ಯದಲ್ಲಿ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ, ರಂಗಪ್ರವೇಶಕ್ಕೆ ಹೋಗಬಹುದು ಹಾಗೆ ಹೀಗೆಲ್ಲ ಅಂತ ಸ್ಫೂರ್ತಿಗೊಳಿಸಿದ್ರು. ಆಮೇಲೆ ನೀವು ಅದರಲ್ಲಿ ಜೂನಿಯರ್ ಗ್ರೇಡ್ ನಂಬರ್ ಇದ್ದೀರಿ, ಸೀನಿಯರ್. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಮಾಡ್ತಿದ್ದೀರಿ ನೀವು? ಕೆಲಸ ಮಾಡ್ತಿದ್ದೀರಾ? ಇಲ್ಲ, ನಾನೀಗ ಇನ್ನು ಸ್ಟಡಿ ಮಾಡ್ತಾ ಇದ್ದೇನೆ. ಇನ್ನೂ ಸ್ಟಡಿಯಾ? ಹೌದು. ಈಗ ವೀಣೆ, ಗಿಟಾರ್, ಸಿತಾರ್ ಅದೆಲ್ಲ ಸ್ಟಡಿಯಾ? ಇಲ್ಲ, B.Ed ಮಾಡ್ತಾ ಇದ್ದೇನೆ. ಶಿಕ್ಷಕರಾಗ್ಲಿಕ್ಕೆ ಮನಸ್ಸಿದೆ ನಿಮಗೆ? ತುಂಬಾ. ಇನ್ನೊಬ್ಬರಿಗೆ ಟೀಚ್ ಅದು ಕೂಡ ಅಮ್ಮ ಸ್ಫೂರ್ತಿ ಮಾಡಿದ್ದ, ನೀನು ಟೀಚರ್ ಆಗಬೇಕು ಅಥವಾ ಪ್ರೊಫೆಸರ್ ಆಗಬೇಕು ಅಂತ ತಂದೆ ಆಸೆ. ಅಂದ್ರೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರಬೇಕು, ಇನ್ನೊಬ್ರು ಒಂದು ರೆಸ್ಪೆಕ್ಟ್ ಕೊಡುವಂತ ಜಾಬ್ ಇರಬೇಕು ಅಂತ ಆ ತರ. Do you still believe that teaching profession is a noble profession? Yes, absolutely. Because ಎಲ್ರಿಗೂ ಟೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಟೀಚ್ ಮಾಡೋದು ಎಲ್ರಿಗೂ ರೀಚ್ ಆಗ್ಲಿಕ್ಕೂ ಇಲ್ಲ. ಸೊ ಒಳ್ಳೆ ಟೀಚರ್ ಆಗ್ಬೇಕಾದ್ರೆ ಆ ಮನಸ್ಸಿರ್ಬೇಕು, ಹೇಳಿಕೊಡುವಂತ ಮನಸ್ಸು. ನೀವು ಹೇಳುವಂತದ್ದು ತಲೆಯ ಮೇಲಿಂದಲೂ ಹೋಗಬಾರದು, ಹೌದು, ತಲೆಯ ಕೆಳಗಿಂದಲೂ ಹೋಗಬಾರದು, ಅದು ಕಿವಿಗೆ ಹೋಗಬೇಕು ಅಲ್ವಾ, ಕಣ್ಣಿನಲ್ಲಿ ಮಿಂಚು ಬರಬೇಕು. ಸರಿ, ನೀವು ಶಿಕ್ಷಕರಾಗಲಿಕ್ಕೆ ಮನಸ್ಸು ಮಾಡಿದ್ದೀರಾ, ಅಂದರೆ ಮೊದಲನೇ ವರ್ಷದ B.Ed ಅನ್ನು ಪೂರ್ತಿಗೊಳಿಸಿದ್ದೀರಾ. ಇದರ ನಡುವೆ ನಿಮಗೆ ಭರತನಾಟ್ಯದಲ್ಲಿ ಒಂದು ರೆಕಾರ್ಡ್ ಮಾಡಲಿಕ್ಕೆ ಆಗುತ್ತೆ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅಂತ ಹೇಳಿ ಹೇಗೆ ಮನಸ್ಸು ಬಂತು? ಯಾಕೆಂದರೆ ಸಾಮಾನ್ಯವಾಗಿ ನಾವು ಸೋಷಿಯಲ್ ಮೀಡಿಯಾ ಜಾಲಾಡುತ್ತಾ ಇರುವಾಗ ಎಲ್ಲಿಯೂ ಕೂಡ ದೀಕ್ಷಾವಿ ಕಂಡದ್ದಿಲ್ಲ ನನಗೆ. ಅಟ್ಲೀಸ್ಟ್ ಒಂದು ಬ್ಯಾನರ್ ಆದರೂ ಕೂಡ ಹಾಕ್ತಾರೆ ರಸ್ತೆ ಬದಿಯಲ್ಲಿ, ರಂಗಪ್ರವೇಶ ದೀಕ್ಷಾವಿ ಎದ್ದು, ಅದು ಕೂಡ ಕಂಡದ್ದಿಲ್ಲ ನಿಮ್ಮ ಕಡೆಯಲ್ಲಿ. ನಾನು ಆ ಕಡೆಯಲ್ಲಿ ಹೊರಡುವಾಗ ಸೊ ನೀವು ಎಲ್ಲಿಯೂ ಪ್ರಾಜೆಕ್ಟೇ ಆಗಲಿಲ್ಲ. ಆನ್ ದ ಸಡನ್ ನೀವು ಬರ್ತೀರಿ, ದೀಕ್ಷಾವಿ ವಿದೂಷಿ ದೀಕ್ಷಾವಿ ಇವರಿಂದ ಒಂದು ನವರಸ ಕಾರ್ಯಕ್ರಮ ಅಂತ ಹೇಳಿ. ಸರಿ, ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಟು ದಿಸ್ ಅಂದರೆ ಫಾರ್ ಭರತನಾಟ್ಯ ಪ್ಲಾಟ್ಫಾರ್ಮ್ಗೆ ಇದೆ ಅಂತ ಹೇಳಿ ಗೊತ್ತಾದದ್ದು ಹೇಗೆ? ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ವಿದ್ವತ್ ಆಗ್ಲಿಕ್ಕಿಂತ ಮುಂಚೆನೆ ನಾನು ಸರ್ ಹತ್ರ ಹೇಳ್ತಿದ್ದೆ. ವಿದ್ವತ್ತಿನ ಗುರು ಯಾರು? ಶ್ರೀಧರ್ ರಾವ್ ಅಂತ, ವಿದ್ವಾನ್ ಶ್ರೀಧರ್ ರಾವ್ ಅಂತ ಅವರು. ಅವ್ರ ಹತ್ರ ನಾನು ವಿದ್ವತ್ತಿಗೆ ಸೇರಿಕೊಂಡೆ. ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನನಗೆ, ಮಾಡು ಪುಟ್ಟ, ನೀನು ಮಾಡಿ, ನಿಂಗೆ ಆಗ್ತದೆ ಅಂತ ತುಂಬ ಎನ್ಕರೇಜ್ ಮಾಡಿ, ನಂದು ತುಂಬ ಅಂದರೆ ಡೌನ್ ಇದ್ದಾಗ ಮೈಂಡ್ ಮಾರಲ್ ಸಪೋರ್ಟ್ ತುಂಬ ಕೊಟ್ಟು ತುಂಬ ಸಪೋರ್ಟ್ ಮಾಡಿದವರು ನನಗೆ. ಅವ್ರ ಹತ್ರ ನಾನು ಅಪ್ರೋಚ್ ಆದೆ, ಸರ್ ನನಗೆ ಏನಾದರೂ ಮಾಡಬೇಕು, ಹೌದು ಭರತನಾಟ್ಯಮಲ್ಲೇ, ಬಿಕಾಸ್ ನನಗೆ ಎಲ್ಲಿಯೂ ಸಹ ಆಪರ್ಚುನಿಟಿ ಅಂತ ಸಿಗಲಿಲ್ಲ, ಅಥವಾ ನಾನು ಯಾವುದೇ ಆಪರ್ಚುನಿಟಿಯನ್ನು ಹುಡ್ಕೊಂಡು ಹೋಗಲಿಲ್ಲ. ಬಿಕಾಸ್ ನನಗೆ BSc ಮಾಡಬೇಕಿತ್ತು, ಆಫ್ಟರ್ BSc ಈಗ B.Ed ಮಾಡ್ತಾ ಇದ್ದೇನೆ. ಅದೆಲ್ಲ ನನಗೆ ಸ್ವಲ್ಪ ಹೆಕ್ಟಿಕ್ ಆಗ್ತದೆ BSc ಮಾಡೋದಂದರೆ, ಅದ್ರ ಜೊತೆ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೆ ಸ್ಟೂಡೆಂಟ್ಸಿಗೆ. ಸೊ ಇದೆಲ್ಲ ಇರುವಾಗ ನಂಗೆ ಬೇರೆ ಯಾವುದಕ್ಕೂ ಹೋಗಲಿಕ್ಕೆ ಎಲ್ಲ ಆಗ್ತಾ ಇರಲಿಲ್ಲ. ಅದಕ್ಕೆ ನನ್ನಷ್ಟಕ್ಕೆ ನಾನು ಡ್ಯಾನ್ಸ್ ಕ್ಲಾಸ್ ಮಾಡೋದು, ಕಲಿಯೋದು, ಅದು ಇದು ಅಂತ ಅದರಲ್ಲೇ ಇದ್ದೆ. ಆಮೇಲೆ ಯಶವಂತ್ ಸರ್ ಅಂತ ಇದ್ದಾರೆ, ವಿದ್ವಾನ್ ಯಶವಂತ್ MG ಸರ್ ಅವರು 24 hours ಇದು SP ಬಾಲಸುಬ್ರಹ್ಮಣ್ಯ. ಹೌದು, SP ಬಾಲಸುಬ್ರಹ್ಮಣ್ಯ ಅವರು ನಮ್ಮ ಸ್ವರಸಾಗರದಲ್ಲಿ ಮಹಾಗುರು, ನಮ್ಮ ದೈಜ್ ವರ್ಲ್ಡ್ನಲ್ಲಿ. ಸರಿ, ನೀವು ಹೀಗೆ ಅವರು ನಿಮಗೆ ಪ್ರೇರೇಪಣೆ ಕೊಟ್ಟರ ಅಥವಾ ಹೌ ಟು ಅಪ್ಲೈ ಎಲ್ಲ ಹೇಳಿದ್ರ? ಅವರನ್ನು ನಾನು ಮೊದಲೇ ನೋಡಿದ್ದೆ. ನಂದು ಕಚ್ಚೂರ್ ಅಂತ ಮಾಲ್ತಿದೇವಿ ಟೆಂಪಲ್ ಇದೆ, ಅಲ್ಲಿ ನನಗೆ ಅವರು ಆ್ಯಂಕರ್ ಆಗಿ ಬಂದಿದ್ರು. ಅಲ್ಲಿ ಅವರದ್ದು ಆರ್ಕೆಸ್ಟ್ರಾ ಮಿಡಲಲ್ಲಿ ನಂದೊಂದು 2 ಡ್ಯಾನ್ಸ್ ಇತ್ತು ಆ ಪ್ರೋಗ್ರಾಮಲ್ಲಿ. ಸೊ ಅಲ್ಲಿ ನನಗೆ ಅವ್ರ ಪರಿಚಯ ಆಯಿತು.
ನಾನು ಅವರೊಟ್ಟಿಗೆ ಒಳ್ಳೆ ಸಂಬಂಧದಲ್ಲೇ ಇದ್ದೆ, ಮಾತಾಡ್ಕೊಂಡಿದ್ದೆ. ಇದು ಮಾಡ್ತಾರೆ ಅಂತ ಗೊತ್ತಾದಾಗ ಅವ್ರು ಅದೆಲ್ಲ ಆದ್ರ ಮೇಲೆ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ. ಹೇಗೆ ಮಾಡಿದ್ರಿ? ಥ್ರೂ ನೀವು ಹೇಗೆ ಮಾಡಿದ್ರಿ ಅಂತ ಕೇಳಿದ್ರಿ? ಹೌದೌದು, ಹೇಗೆ ಮಾಡಿದ್ರಿ ಅಂತ ಕೇಳಿದೆ. ಅದಾದ್ರ ಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಇದೆ, ಯಾವ ಫೀಲ್ಡಲ್ಲೂ ಮಾಡ್ಬೋದಾ ಅಂತ ಎಲ್ಲ ಕೇಳಿದ್ದೆ. ಹೌದು, ಪರವಾಗಿಲ್ಲ, ನೀನು ರೆಡಿ ಆದಾಗ ಹೇಳು, ಬಟ್ ಈ ಥರ ಖರ್ಚು ಅದು ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ನಾನು ಸ್ವಲ್ಪ ವೆಯ್ಟ್ ಮಾಡುವ ಅಂತ ಇದ್ದೆ, ಬಿಕಾಸ್ ಎಲ್ಲದಕ್ಕೂ ನಂದು ಮ್ಯಾರೇಜ್ ಆಗಿತ್ತಷ್ಟೇ ಆವಾಗ. ಸೊ ಯು ಆರ್ ಮ್ಯಾರಿಡ್? ಎಸ್, ಐ ಆಮ್ ಮ್ಯಾರಿಡ್. ಕಾಣ್ತಾ ಇಲ್ಲ. ಎಷ್ಟು ವರ್ಷದ ಮದುವೆಯ? ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ. ಓಕೆ, ಈ ವರ್ಷ ಸೆಪ್ಟೆಂಬರ್ 1 ಇಯರ್. ಸೊ 1 ಇಯರ್ಗೆ ನಿಮ್ಮ ಆನಿವರ್ಸರಿ ಮತ್ತು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ಸೊ ಆಯ್ತು, ಅವರ ಹತ್ರ ಹೇಳಿದ್ರಿ ನೀವು? ಅವರು ಅದೇ ಖರ್ಚು ಅದಿದೆಲ್ಲ ಹೇಳಿದ್ರು. ನನಗೆ ಸ್ವಲ್ಪ ಇರಲಿ, ನಂದು BEd ಸ್ವಲ್ಪ ಹದಕ್ಕೆ ಬರಲಿ ಅಂತ ಸ್ವಲ್ಪ ವೇಟ್ ಮಾಡಿದೆ. ಪ್ರಿಪೇರ್ ಆಗ್ತಾ ಇದ್ದೆ, ಹೇಗೂ ವಿದ್ವತ್ತಿಗೆ ಪ್ರಿಪೇರ್ ಆಗ್ತಾ ಇದ್ದೆ. ನಂದು ಗುರುಗಳ ಹತ್ರನೂ ಹೇಳಿದೆ, ಸರ್ ಈ ಥರ ಇದೆ ಅಂತೆ, ನಾನು ಮಾಡಬೇಕು ಅಂತ. ಸರ್ ಕೂಡ ಅದೇ ಹೇಳಿದರು, ವಿದ್ವತ್ ಆಗಲಿ ಪುಟ್ಟ, ನೀನು ವಿದ್ವತ್ ಒಂದು ಕಂಪ್ಲೀಟ್ ಮಾಡ್ಕೊ, ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಡ, BEd ಒಂದು ಕಡೆ ಅದು ಇದು ಅಂತ ಎಲ್ಲ ಕಡೆ ಎಲ್ಲ ದೋಣಿಗೂ ಕಾಲು ಹಾಕಬೇಡ ಅಂತ ಅವರು ಸಜೆಸ್ಟ್ ಮಾಡಿದರು ನನಗೆ. ಆಮೇಲೆ ಫುಡ್ ಹ್ಯಾಬಿಟ್ ಅದು ಇದು ಎಲ್ಲ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇತ್ತು, ಅದರಿಂದ ಆಗೋದಿಲ್ಲ ಅಂತ ಅಲ್ಲೇ ಹೋಲ್ಡಲ್ಲಿ ಇಟ್ಟಿದ್ದೆ. ಸೊ ಅದಾದ್ರ ಮೇಲೆ ಈಗ ನನಗೆ BEd ಇದು 3rd ಸೆಮ್ ಮುಗೀತು, ರಜೆ ಇದೆ 1 ಮಂತ್, ಹಾಗಾಗಿ ಈಗನೇ ಮಾಡುವ ಅಂತ ಡಿಸೈಡ್ ಮಾಡಿ. ಸರಿ, ನೀವು ನಡುವೆ ಹೇಳಿದ್ರಿ ನನಗೆ ಕ್ಲಾಸಸ್ ಇತ್ತು ಅಂತ ಹೇಳಿ. ಅಂದರೆ ಜೂನಿಯರ್ ಸೀನಿಯರ್ ಆದ ಕೂಡಲೇ ಮಕ್ಕಳು ಇನ್ನೊಬ್ಬರಿಗೆ ಕಲಿಸ್ಕೊಡ್ತಾರೆ. ಸೊ ನಿಮ್ಮ ಭರತನಾಟ್ಯಂ ಕ್ಲಾಸಸ್ ಇದೆ? ಹೌದು. ಇದು ನೀವು ವಿದೂಷಿಯ ಪದವಿಯನ್ನು ಪಡೆಯುವ ಮೊದಲೇ ಆರಂಭಿಸ ಮಾಡಿದ್ರೆ? ಹೌದು, ಆಕ್ಚುಲಿ ಎಲ್ಲಿ ಮಾಡಿದಿರಿ? ಚಾಂತಾರಲ್ಲಿ ಗದ್ದುಗೆ ಟೆಂಪಲ್ ಅಂತ ಇದೆ, ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ನನ್ನ ಗುರುಗಳ ಅಂಡರಲ್ಲೇ ಮಾಡಿದ್ದು, ಅವರದ್ದೇ ಸ್ಟೂಡೆಂಟ್ಸಿಗೆ ನಾನು ಸ್ವಲ್ಪ ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡ್ತಾ ಇದ್ದೆ, ಅಸಿಸ್ಟೆಂಟ್ ಕೋಚ್ ಆಗಿ. ಅಸಿಸ್ಟೆಂಟ್ ಕೋಚ್ ಆಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದೆ. ಈಗ ಹೇಗೂ ವಿದ್ವತ್ತಾಗಿದೆ, ನನ್ನ ಸ್ಟೂಡೆಂಟ್ಸ್ ಹಾಗೆ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗ ನಿಮ್ದು ಇಂಡಿವಿಜುವಲ್ ಫಾರ್ಮ್ ಉಂಟಾ? ಹೌದು, ನೂಪುರನಾದ ಕಲಾ ಕೇಂದ್ರ ಅಂತ ಮಾಡಿದ್ದೇನೆ ಕ್ಲಾಸ್. ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ದಾರೆ? ಮೋರ್ ದನ್ 35 ಸ್ಟೂಡೆಂಟ್ಸ್. ಎನಿ ಬಾಯ್ಸ್ ಇನ್ ದಟ್? ನೋ, ಇದ್ರು ಒಂದು 2 years ಬ್ಯಾಕ್, ಬಟ್ ಇವಾಗ ಬಾಯ್ಸ್ ಜಾಸ್ತಿ ಟೈಮ್ ಮಾಡೋದಿಲ್ಲ, ಯೂಶುವಲಿ ಮಾಡೋದಿಲ್ಲ. ಸರಿ, ಈಗ ಈ ಅಸಲಿ ವಿಷಯಕ್ಕೆ ಬರುವ. ಈಗ ನವರಸ ಅಂತ ಹೇಳುವಾಗ 9 ದಿವಸಗಳ ಕಾಲ ಅಹೋರಾತ್ರಿ. ಹೌದು. ಓಕೆ, ನಾವು ನವರಾತ್ರಿ ಕೇಳಿದ್ದೇವೆ, ಕೊಂಕಣಿಯಲ್ಲಿ ನೊವೆನಾ ಅಂತ ಕೇಳಿದ್ದೇವೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಕ್ರೈಸ್ತ ಸಂಪ್ರದಾಯದಲ್ಲಿ, ವಿಶೇಷವಾಗಿ ಕರಾವಳಿಯಲ್ಲಿ 9 ದಿವಸಗಳ ವಿಶೇಷವಾದಂಥ ಮಾತೆ ಮರಿಯಳ ಆರಾಧನೆ ಆಗುತ್ತೆ. 10ನೇ ದಿವಸಕ್ಕೆ ಸೆಪ್ಟೆಂಬರ್ 8 ಬರುತ್ತೆ, ಅಲ್ಲಿ ಮೋಂತಿ ಹಬ್ಬ ಅಂತ ಮಾಡ್ತೇವೆ. ನವರಾತ್ರಿಯಲ್ಲೂ ಕೂಡ ಹಾಗೆ 9 ದಿವಸಗಳ ಕಾಲ ನಾವು ಸ್ತ್ರೀಯ ಆರಾಧನೆ ಮಾಡ್ತೇವೆ. 10ನೇದು ದಸರಾ. ಸೊ ಈ ನವರಸ ಹೆಸರು ಹೇಗೆ ಹುಟ್ಟಿಕೊಂಡಿತ್ತು, ಇದರ ಪರಿಕಲ್ಪನೆ ಹೇಗೆ ಬಂತು? ನವ ಅಂದ್ರೇನೆ ನಮ್ಮದು ಟ್ರೆಡಿಷನಲ್ಲಿ ಆ್ಯಕ್ಚುಲಿ ಒಂದು ಡಿವೈನ್ ನಂಬರ್ ಥರ, ಕಂಪ್ಲೀಟಿಂಗ್ ಅಂತ 9. ಸೊ ಅದೊಂದು ಕಂಪ್ಲೀಟ್ ನಂಬರ್ ಆಗಿ ತಗೊಂಡಾಗ ನನಗೆ ಆ ನಂಬರ್ ಅಂದರೆ ತುಂಬ ಇಷ್ಟ ಆಯಿತು. 9 ಮಲ್ಟಿಪ್ಲೈಡ್ ಬೈ 24 hours, 9 ಡೇಸಿಗೆ 216, ಅದನ್ನು ಆ್ಯಡ್ ಮಾಡಿದ್ರು 9 ಬರ್ತದೆ. ಸೊ ಅದು ಒಂದು ತುಂಬ ಕ್ಯಾಪ್ಟಿವೇಟಿಂಗ್ ಆಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ 9 ಯಾವತ್ತೂ ನವರಾತ್ರಿ ನನಗೆ ತುಂಬ ಸ್ಪೆಷಲ್. ಆ್ಯಂಡ್ ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ಆಗಿದೆ ಆ ನವರಾತ್ರಿಯಲ್ಲಿ. ಒಂದು ಟೈಮಲ್ಲಿ ನನಗೆ ತುಂಬ ಹುಷಾರಿರಲಿಲ್ಲ. ಆ 9 days ಕೂಡ ನನಗೆ ಸೈನಸ್ ಪ್ರಾಬ್ಲಮ್ ಇತ್ತು, ಹೆಲ್ತ್ ಪ್ರಾಬ್ಲಮ್ಸ್ ತುಂಬ. ಪ್ರೋಗ್ರಾಮ್ ಬುಕ್ ಹೌದು, ಬುಕ್ ಆಗಿತ್ತು. ಇಲ್ಲಿ ಸೈನಸ್ ಎಲ್ಲ ಇದೆ. ಹೌದು, ನನಗೆ ಕೆಳಗೆ ನೋಡಿದರೆ ಮೇಲ್ ನೋಡ್ಲಿಕ್ಕೆ ಆಗೋದಿಲ್ಲ, ತಲೆ ತಿರುಗೋದು, BP ಲೋ ಆಗೋದು, ಈ ಥರ ಎಲ್ಲ ಆಗ್ತಾ ಇತ್ತು ನನಗೆ. ಅದರಲ್ಲೂ ಕೂಡ ನಾನು ಆಲ್ ದ 9 days ಪ್ರೋಗ್ರಾಮ್ಸ್ ಕೊಟ್ಟಿದ್ದೇನೆ. ಈ ಪ್ರಾಬ್ಲಮ್ ನಡುವೆ ಆಫ್ಟರ್ ದ ಕನ್ಸಲ್ಟಿಂಗ್ ಡಾಕ್ಟರ್. ಎಸ್, ಅವ್ರು ಹೇಳಿದ್ರು ಪಾಸಿಬಲ್ ಇಲ್ಲ, ನಾನೇ ಗಾಡಿ ಬಿಟ್ಕೊಂಡು ಹೋಗಿದ್ದೆ, ಸ್ಕೂಟಿ ನಾನೇ ಬಿಟ್ಕೊಂಡು ಹಾಸ್ಪಿಟಲಿಗೆ ಹೋಗಿದ್ದೆ. ಅವ್ರು ಹೇಳಿದ್ರು, ಹೌ ಕ್ಯಾನ್ ಯು ಕಮ್ ಲೈಕ್ ದ್ಯಾಟ್ ವಿದೌಟ್ ಎನಿ ಹೆಲ್ಪ್ ಅಂತ. ಬಟ್ ಕಾಂಟ್ ಹೆಲ್ಪ್, ನಾನು ಅಲ್ಲಿ ಮಕ್ಕಳಿಗೆ ಮೇಕಪ್ ಮಾಡಬೇಕು, ಎವ್ರಿ ಡೇ ಆಫ್ಟರ್ನೂನ್ ಕೂತ್ಕೊಳ್ಬೇಕು, ನಾನೇ ಮೇಕಪ್ ಮಾಡೋದು ಮಕ್ಕಳಿಗೂ ಕೂಡ. ಹೌದು. ಸೊ ಮಕ್ಕಳಿಗೆಲ್ಲ ಮೇಕಪ್ ಮಾಡಿಸಿ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಹೋಗುವಾಗ ಅಷ್ಟು ಹೊತ್ತು ಬೇಕಾಗ್ತದೆ. ಆಫ್ಟರ್ನೂನ್ ಸ್ಟಾರ್ಟ್ ಮಾಡಬೇಕು, ಅದಾದ್ರ ಮೇಲೆ ರಾತ್ರಿ ಲೇಟ್ ಆಗ್ತದೆ ಪ್ರೋಗ್ರಾಮ್ಸ್ ಎಲ್ಲ ಇರುವಾಗ. ಮತ್ತೆ ಬಂದು ಎಲ್ಲ ಸೆಟ್ ಮಾಡಿ ನೆಕ್ಸ್ಟ್ ಡೇಗೆ ಸೆಟ್ ಮಾಡಬೇಕು. ಸೆಟ್ ಮಾಡಿ ಮಲಗುವಾಗ ಲೇಟ್ ಆಗ್ತಿತ್ತು. ಬೇರ್ಲಿ 3 to 4 hours ನಿದ್ರೆ ಅಷ್ಟೇ, ಅದು ಕೂಡ ಸಿಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಹೆಡ್ ಏಕ್ ಆ್ಯಂಡ್ ಆಲ್.
ಸೊ ಆ ಟೈಮಲ್ಲಿ ನಾನು 9 days ಸರ್ವೈವ್ ಆಗಿದ್ದೇನೆ. ಅದರದ್ದು ನನ್ನ ಬಗ್ಗೆನೇ ನನಗೆ ಖುಷಿ ಆಗ್ತದೆ. ಓಕೆ, ನಂದು ಭರತನಾಟ್ಯಂ ಅಂದರೆ ನನಗೆ ಇಂಟ್ರೆಸ್ಟಿಂದ ನಾನು ಮಾಡಬಲ್ಲೆ ಅಂತ ಶ್ರೀದೇವಿಯ ಅನುಗ್ರಹ ಕೂಡ ಇತ್ತು. ಹೌದು, ತುಂಬಾ. ಯಾಕಂದ್ರೆ ಮಿರಾಕಲ್ ಅಲ್ವಾ ಅದು. ಹೌದು, ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ, ಪೇರೆಂಟ್ಸ್ಗಳು ಕೂಡ ಹೇಳಿದ್ದಿರಬಹುದು ಯಾಕೆ ಸ್ಟ್ರೆಸ್ ಅಂತ ಹೇಳಿ. ಬಟ್ ನಿಮ್ಮ ಪ್ಯಾಷನ್. ಎಸ್. ಸೊ ನಾವು 9 ದಿವಸ ಅದು ಆಯ್ತು. ಹೌದು. ಅದಾದ್ರ ಕೂಡಲೇ ನಂದು ಬಿಲವೆಡ್ ನಂದು ಅಜ್ಜ ತೀರ್ಕೊಂಡ್ರು. ಅದ್ರದ್ದು ಟ್ರಾಮಾ ಅಂದ್ರೆ ನಂಗೆಲ್ಲ ಕೊಟ್ಟಿದ್ದು ನನ್ನ ಅಜ್ಜನೇ, ನನ್ನ ಅಮ್ಮಂದು ತಂದೆ. ಅವರಿಂದನೇ ನಾನು ಇಷ್ಟು ಬಂದಿರೋದಂತನೂ ಹೇಳ್ಬೋದು. ಸಾರಿ, ಸೆಂಟಿಮೆಂಟ್ಸ್. ಎಸ್. ಏನು ಹೆಸರು ಅವರದ್ದು? ರಾಮದಾಸ್ ಅಂತ. ಅವರು ಎಲ್ಲಿ ನಾಟ್ಯ ಅದರಲ್ಲಿ ಇಲ್ಲ, ಅವರು ಸಿಂಗ್ ಮಾಡ್ತಾ ಇದ್ರು. ತುಂಬಾ ಒಳ್ಳೆ ಸಿಂಗರ್, ಭಜನೆ ಎಲ್ಲ ಹಾಡ್ತಾ ಇದ್ರು. ಅಜ್ಜ ಮತ್ತೆ ಅಜ್ಜಿ ತುಂಬಾ ಒಳ್ಳೆ ಸಿಂಗರ್ಸ್. ಅವರು ಭಜನೆ ಹಾಡ್ತಾ ಇದ್ರು. ತುಂಬಾ ದೇವ್ರ ಮೇಲೆ ತುಂಬಾ ಭಕ್ತಿ. ನನಗೂ ದೇವ್ರ ಮೇಲೆ ಭಕ್ತಿ ಬರ್ಲಿಕ್ಕಾಗ್ಲಿ, ದೈವ ದೇವರು ಅಂತ ಎಲ್ಲ ಅವರೇ ಕರ್ಕೊಂಡೋಗಿ ಮಗ ಇದು ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಟ್ಟಿದ್ದೆ ಅವರೇ. ಅವರನ್ನು ನೋಡಿ ನನ್ನ ಅಮ್ಮನ ನೋಡಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಕಾರಣಕ್ಕೋಸ್ಕರ ನವ. ಎಸ್, ನವ. ಬೇರೆ ಏನಾದರೂ ಕಾರಣ ಉಂಟಾ? ಅಷ್ಟೇ, ನವರಸ ಒಂದು ನವ. ಎಲ್ಲದರಲ್ಲೂ ನವ ಅನ್ನೋದೊಂದು ಕಂಪ್ಲೀಟ್ ನಂಬರ್. ಅಂಡ್ 2025 ಈಗ ಅದು ಒಂದು ಕಂಪ್ಲೀಟಿಂಗ್ ನಂಬರ್ 225 ಆಡ್ ಮಾಡಿ. ಎಸ್. ಎಲ್ಲ ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ. ಫಿಸಿಕ್ಸ್, ಮ್ಯಾಥ್ಸ್ ಅಂಡ್ ಫಿಸಿಕ್ಸ್. ಓಕೆ. ಸೊ ಅದರಲ್ಲಿ ಕೂಡ 9 ಬರುತ್ತೆ. ಮತ್ತೆ ಯಾವುದರಲ್ಲಿ 9 ಬರುತ್ತೆ? ಅಷ್ಟೇ. ಸೆಪ್ಟೆಂಬರ್ ತಿಂಗಳು? ಎಸ್, 9 ಬರುತ್ತೋದ್ರ. ಸೆಪ್ಟೆಂಬರ್ ತಿಂಗಳು 9 ತಾನೆ? ಹೌದು, ನಾನು ಹುಟ್ಟಿದ್ದು ಸೆಪ್ಟೆಂಬರ್ ಅಲ್ಲಿ. ಸೆಪ್ಟೆಂಬರ್. ಸೊ ಅದು ಕನೆಕ್ಟ್ ಆಗ್ತದೆ. ಓಕೆ, ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನವರಸ. ಮತ್ತೆ ನಿಮ್ಮ ಹೆಸರು ದೀಕ್ಷಾ ಮತ್ತೆ ವೈಭವಂ ಅಂತ ಹೇಳಿದ್ರೆ ನವರಸಗಳಲ್ಲಿ ಅದ್ರ ಶೃಂಗಾರ ಇರ್ಬೋದು, ವ್ಯಂಗ್ಯ, ಕೋಪ, ರೌದ್ರ ಅದೆಲ್ಲವೂ ಕೂಡ ತೋರಿಸ್ಕೊಳ್ಬೇಕಾಗುತ್ತೆ. ಈ ನಡುವೆ ಮಂಗಳೂರಿನಲ್ಲಿ ಒಂದು ರೆಕಾರ್ಡ್ ಆಗುತ್ತೆ. 170 ಗಂಟೆಗಳದ್ದು ಸಂತ ಅಲೋಷಿಯಸ್ ಕಾಲೇಜ್ನಲ್ಲಿ ರೆಮೋನಾ ಪಿರೇರ ಎಂಬುದು. ಇದರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿತ್ತಾ, ಅಥವಾ ಇವರ ದಾಖಲೆ ಆಗಿದೆ, ಇದನ್ನು ಮುರಿಬೇಕು ಎಂಬ ಉದ್ದೇಶವ ಏನು? ಮುರಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆಕ್ಚುಲಿ ಮಿಸ್ಕನ್ಸೆಪ್ಷನ್ ಇದೆ ತುಂಬಾ. ನಾನು ಇದ್ರ ಬಗ್ಗೆ ಕೇಳಿದಾರ? ನಾನೇ ಮೊದಲು ಕೇಳುದ? ಇಲ್ಲ, ಕೇಳ್ತಾ ಇದ್ದಾರೆ. ನಾನು ಹೋಗಿದಾಗ ಇಂಥ ಅವಳದ್ ಮುರಿತಿದ್ಯಾ ಅಂತ ಹಾಗೆ ಕೇಳೋರಿದ್ದಾರೆ. ಬಟ್ ಆಕ್ಚುಲಿ ಮುರಿಬೇಕಂತ ಏನಿಲ್ಲ. ಬಿಕಾಸ್ ಇದಕ್ಕೆ ಈ ಥರದೊಂದು ಸಾಧನೆ ಮಾಡ್ಲಿಕ್ಕೆ ಹೊರಡಬೇಕಾದ್ರೆ ತುಂಬ ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಬೇಕಾಗ್ತದೆ, ಪರಿಶ್ರಮ ಬೇಕು, ಎಲ್ಲ ಬೇಕಾಗ್ತದೆ. ಸೊ ಅವಳನ್ನು ನೋಡಿ ನಾನು ಇನ್ಸ್ಪೈರ್ ಆಗಲಿಕ್ಕೆ ನನಗೆ ತುಂಬ ಸಿಕ್ಕಿದೆ. ಸೊ ನನಗೆ ಒಂದು ಎಕ್ಸ್ಟ್ರಾ ಐಡಿಯಾ ಬಂತು, ಈ ಥರ ಮಾಡ್ಬೋದು ಅಂತ. ನನಗೆ ಅವಳನ್ನು ನೋಡಿ ಶಾಕ್ ಆಯಿತು, ಇವಳು ಮಾಡ್ತಾ ಇದ್ದಾಳಂತ. ಆ್ಯಕ್ಚುಲಿ ಅವಳನ್ನು ಕೇಳಿದರೆ ಅವಳು ಹೇಳ್ಬೋದು. ಲೈಕ್ ಈಗ ಡ್ಯಾನ್ಸರ್ಸಲ್ಲಿ ಆಗಲಿ, ಕಲೆಯಲ್ಲಿ ಇರುವವರಿಗಾಗಲಿ, ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಮತ್ಸರ ಅದೆಲ್ಲ ಇರೋದಿಲ್ಲ ಯೂಶ್ವಲಿ. ನನಗೆ ಇಲ್ಲ. ನನಗೆ ಅವಳು ಬೆಳೆದದ್ದು ಖುಷಿ. ಇನ್ನು ನೆಕ್ಸ್ಟ್ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ಅಥವಾ ನನ್ನದು ಕಲೀಗ್ಸ್ ಅಥವಾ ಯಾರೇ ಏನೇ ಸಾಧನೆ ಮಾಡೋದಾದರೂ ನಾನು ಫುಲ್ ಸಪೋರ್ಟ್ ಮಾಡ್ತೇನೆ. ಆ ಥರದ್ದೇನೂ ಇಲ್ಲ. ನಾನೊಂದು ಟೀಚರ್ ಆಗಿ ಐ ಶುಡಂಟ್ ಬಿ ಜೆಲಸ್ ಆಫ್ ಎನಿ ಒನ್. ಸೊ ಅದೊಂದು ನನಗೆ ಪ್ರೌಡ್ ಫೀಲ್ ಇದೆ ನನ್ನ ಮೇಲೇ. ನಾನೇನೋ ಮಾಡ್ಲಿಕ್ಕೆ ಹೊರಟಿದ್ದೇನೆ, ಅದರಿಂದ ನನಗೆ ಏನೂ ಬ್ಯಾಡ್ ಇಂಟೆನ್ಷನ್ ಇಲ್ಲ. ನನ್ನ ಸಾಧನೆ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಸರಿ, ಈಗ ಇದು ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಎಂಡ್ ಆಗುತ್ತೆ? ಇದೇ 21 ಆಗಸ್ಟ್ 21. ಎಷ್ಟು ಗಂಟೆಗೆ? 3:15 ನಂದು ಈವ್ನಿಂಗ್ 3:15 ನಂದು ಬ್ರೇಕ್ ಇದ್ದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಇನಾಗ್ರಲ್ ಫಂಕ್ಷನ್ ಇರ್ತದೆ. ಕೈಂಡ್ ಆಫ್ 2 to 2:30 ಹಾಗೆ ಸ್ಟಾರ್ಟ್ ಆಗ್ಬೋದು. ಅದರ ನಡುವೆ ಅದೇ. ಆಮೇಲೆ ಎಂಡ್ ಆಗೋದು 30th 3:30ಗೆ. 3:30 ಇನ್ ದ ಈವ್ನಿಂಗ್. ಸರಿ, ಈ 9 ದಿವಸಗಳ ಕಾಲ ನಿರರ್ಗಳವಾಗಿ ತಾವು ನೃತ್ಯ ಮಾಡಬೇಕು. ನಾನು ಕೇಳಲ್ಪಟ್ಟಿದ್ದೆ ಭರತನಾಟ್ಯದ ಒಂದು ಕ್ರೈಟೀರಿಯಾ ಅಂತ ಹೇಳಿದ್ರೆ ನಿಮ್ಮ ಕಾಲುಗಳು ಮೂವ್ ಆಗ್ತಾ ಇರಬೇಕು. ಹೌದು. ಓಕೆ, ಕಾಲುಗಳು ಮೂವ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಸಂಗೀತ ಏನು, ಅದು ಆಟೋ ಪ್ಲೇ ಮಾಡ್ಬೋದಾ ಅಥವಾ ಅವರೇ ಪಕ್ಕವಾದ್ಯ ಇರಬೇಕಾ, ಹೇಗೆ? ಇಲ್ಲ, ನಾವು ರೆಕಾರ್ಡೆಡ್ ಸಾಂಗ್ಸೇ ಹಾಕ್ತೇವೆ. ಬಿಕಾಸ್ ಪಕ್ಕವಾದ್ಯ ಇದ್ರೆ ಅವರು ಕೂಡ ರಾತ್ರಿ ನಿದ್ರೆ ಬಿಡಬೇಕು, ಅದೆಲ್ಲ ಕಷ್ಟ ಆಗ್ತದೆ. ಪ್ರಾಕ್ಟಿಕಲಿ ಆಗೋದಿಲ್ಲ ಅದು ಪಾಸಿಬಲ್. ಸೊ ನಾವು ರೆಕಾರ್ಡೆಡ್ ಸಾಂಗ್ಸ್ ಹಾಕ್ತಾ ಇರ್ತೇವೆ. ಮತ್ತು ಅದು ಆಟೋ ಪ್ಲೇ ಆಗ್ತದೆ. ನಾನೊಂದು ಸೀಕ್ವೆನ್ಸಲ್ಲಿ ಸೆಟ್ ಮಾಡಿ ಇಟ್ಟಿರ್ತೇನೆ.
ಆರ್ ಇನ್ ಕೇಸ್ ಏನಾದರೂ ಆದರೆ ಅಲ್ಲಿ ಟೆಕ್ನಿಷಿಯನ್ ರೆಡಿ ಇರ್ತಾರೆ ಅದನ್ನು ನೆಕ್ಸ್ಟ್ ಒನ್ ಪ್ಲೇ ಮಾಡಲಿಕ್ಕೆಲ್ಲ. ಇದೇ ಥರ ಪ್ರೊಸೆಸ್. ಸರಿ, ಈಗ ಇದು 216 ಗಂಟೆ 216 ಗಂಟೆ ಅಂತ ಹೇಳಿದರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ವಿ. ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಬೋದು. ಸೊ ಈ ಟೆಕ್ನಿಕಲ್ ಅಂತ ಹೇಳುವಾಗ ಯಾವ ಸಭಾಂಗಣ, ಅಲ್ಲಿಯ ಎಲೆಕ್ಟ್ರಿಸಿಟಿ ಹೇಗೆ, ಏನಾದರೂ ಅದಕ್ಕೆ ವ್ಯವಸ್ಥೆ ಉಂಟಾ, ಅಥವಾ ನಿಮಗೆ ನೀವು ಡ್ಯಾನ್ಸ್ ಮಾತ್ರ ಮಾಡಿ ಉಳಿದದೆಲ್ಲ ನಾವು ನೋಡ್ಕೊಳ್ತೇವೆ, ಇದರ ಬಗ್ಗೆ ಏನಾದರೂ ಹೇಳಿದ್ದುಂಟಾ, ಧೈರ್ಯ ಕೊಟ್ಟದ್ದು? ಹೌದು, ಆ್ಯಕ್ಚುಲಿ ಅಲ್ಲಿ ಎಲ್ಲ ನೋಡ್ಕೊಳ್ತಾ ಇರೋದು ಇವರು ಕಲಾಮಂಡಲ, ಅವರು ರತ್ನ ಸಂಜೀವ ಕಲಾಮಂಡಲ ಅಂತ ಅವರು ಇನಿಷಿಯೇಟಿವ್ ತಗೊಂಡಿದ್ದಾರೆ ನನಗೆ ಹೆಲ್ಪ್ ಮಾಡಿ. ಅವರು ಸಾಂಸ್ಕೃತಿಕ ವಿಚಾರಗಳನ್ನು ಕಲಿಸ್ತಾರೆ. ಹೌದು ಹೌದು, ಇನ್ಸ್ಟ್ರೂಮೆಂಟ್ಸ್, ಭರತನಾಟ್ಯಂ, ಶಾಸ್ತ್ರೀಯ ಸಂಗೀತ, ಅದು ಎಲ್ಲಿರುತ್ತೆ ಆ್ಯಕ್ಚುಲಿ? ಇಲ್ಲೇ ಸರಳೆಬೆಟ್ಟು ಅಲ್ಲಿ ಇರುವಂಥದ್ದು ರತ್ನ ಸಂಜೀವ ಕಲಾಮಂಡಲ. ಹೌದು. ಸೊ ಅವರು ಎಲ್ಲ ನೋಡ್ಕೊಳ್ತಾರೆ. ಹೌದು, ಅವರು ಎಲ್ಲದು ಆಲ್ಮೋಸ್ಟ್ ಎಲ್ಲದು ನೋಡ್ಕೊಳ್ತಾರೆ. ಆ್ಯಂಡ್ ಎಲ್ಲ ಪ್ರಿಪ್ರೇಷನ್ಸ್ ಅವರೇ ಅವರದ್ದು ಜನ ಇಟ್ಟಿದ್ದಾರೆ ಎಲ್ಲದು ನೋಡ್ಕೊಳ್ಳಿಕ್ಕೆ. ಸೊ ನಮಗೆ ಬ್ಯಾಕಪ್ ಟೀಮ್ ಒಂದು ರೆಡಿ ಇದೆ ಬ್ಯಾಕಪ್ಪಿಗೋಸ್ಕರ. ಸೊ ಪ್ರಾಬ್ಲಮ್ ಇಲ್ಲ, ನಂದು ಕಾನ್ಸಂಟ್ರೇಷನ್ ಬರೀ ಡ್ಯಾನ್ಸ್ ಮೇಲೆ ಮಾಡಿ. ಸರಿ, ಈಗ ನಿರರ್ಗಳವಾಗಿ ನೃತ್ಯ ಮಾಡುವುದು ಅಂತ ಹೇಳಿದರೆ ಅದು ಊಹಿಸ್ಲಿಕ್ಕೆ ಕೂಡ ಅಸಾಧ್ಯ. ಸೊ ಒಂದು ಬ್ರೇಕ್ ಬೇಕಾಗುತ್ತೆ ಡ್ಯಾನ್ಸರ್ಸ್ಗಳಿಗೆ. ಯಾಕಂದರೆ ನಿಮ್ಮ ಕಾಸ್ಟ್ಯೂಮ್ಸ್ ಚೇಂಜ್ ಆಗಬೇಕು, ನಿಮ್ಮ ಸ್ಟೈಲ್ ಚೇಂಜ್ ಆಗಬೇಕು, ನವರಸಗಳನ್ನು ನೀವು ತೋರಿಸಬೇಕು. ಸೊ ಈ ನಿಟ್ಟಿನಲ್ಲಿ ನಿಮಗೆ 60 ನಿಮಿಷಕ್ಕೆ 5 ನಿಮಿಷ ಬ್ರೇಕ್ ಇದೆ. ಅಂದರೆ 55 ಮಿನಿಟ್ಸ್ ಯು ಟು ಡ್ಯಾನ್ಸ್. ಸರಿ, ಅದನ್ನು ನೀವು ತಗೊಳ್ಳೇಬೇಕಾ ಅಥವಾ ಆಫ್ಟರ್ 3 ಅವರ್ಸ್ ಅಂದರೆ 3 ಗಂಟೆಗೆ ನೀವು 15 ನಿಮಿಷ ಆಗುತ್ತೆ ಅಲ್ವಾ ಮ್ಯಾಥ್ಸ್ ಟೀಚರ್? ಹಾಗೆ ತಗೊಳ್ಬೋದಾ? ಏನು ಆಪ್ಷನ್ಸ್ ಉಂಟಾ? ಆಪ್ಷನ್ ನನಗೆ ಬಿಟ್ಟಿದ್ದು, ನಾನು 3 ಅವರ್ಸ್ ಆದಮೇಲೆ 15 ಮಿನಿಟ್ಸ್ ಬ್ರೇಕ್ ಕೂಡ ತಗೊಳ್ಬೋದು, ಇಲ್ಲ 1 ಅವರಿಗೊಮ್ಮೆ 5 ಮಿನಿಟ್ಸ್ ಬ್ರೇಕ್ ಕೂಡ ತಗೊಳ್ಬೋದು, ಡಿಪೆಂಡ್ಸ್ ಆನ್ ಮೀ ಆ ಥರ. ಸರಿ, ಈಗ 1 ಗಂಟೆಗೆ 5 ನಿಮಿಷ ಅದನ್ನು ಹಾಗೆ ತಗೊಳ್ಬೋದು ಅಥವಾ 3 ಗಂಟೆಗೆ 15 ನಿಮಿಷ ತಗೊಳ್ಬೋದು ಅಲ್ವಾ? ಸೊ ಒಂದು ಹುಡುಗಿಗೆ, ಹುಡುಗನಾಗಿ ಸ್ತ್ರೀ ಪಾತ್ರ ಮಾಡಿದವನಿಗೆ ಅದರ 5 ನಿಮಿಷದಲ್ಲಿ ಸೀರೆ ಉಡ್ಬೋದು. ಒಂದು ಹುಡುಗಿಗೆ ಒಂದು ಡ್ರೆಸ್ ಮಾಡುವಂಥದ್ದು 5 ನಿಮಿಷ ಸಾಕ? ಬೇರೆ ಹೊತ್ತಿಗೆ ಸಾಕಾಗೋದಿಲ್ಲ, ಬಟ್ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಉಂಟಲ್ಲ, ನಾನು ಎಷ್ಟು ಬ್ರೇಕ್ ಆ ರೂಲ್ಸಿಗೆ ನಾನು ರೆಡಿ ಆಗಿರಬೇಕು. ಸೊ ಏನಿಲ್ಲ, ಈ ಬುಕ್ ಆಫ್ ರೆಕಾರ್ಡ್ಸಿಗೆ ಕಾಸ್ಟ್ಯೂಮ್ ಆಲ್ಸೋ ಇನ್ಕ್ಲೂಡೆಡ್? ಇಲ್ಲ ಇಲ್ಲ, ವಿದೌಟ್ ಕಾಸ್ಟ್ಯೂಮ್ ಆಲ್ಸೋ ಡ್ಯಾನ್ಸ್ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಓಕೆ, ನಿರರ್ಗಳವಾಗಿ ಡ್ಯಾನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಈ 5 ನಿಮಿಷದಲ್ಲಿ ನಿಮ್ದು ರೆಸ್ಟ್ ಆಗಬೇಕು, ಫುಡ್ ಆಗಬೇಕು, ಅದರ ನಡುವೆ ಡಾಕ್ಟರ್ಸ್ ನಿಮಗೆ ಚೆಕ್ ಮಾಡಬೇಕು, ವೆದರ್ ಯುವರ್ BP ಇಸ್ ಕರೆಕ್ಟ್, ಶುಗರ್ ಲೆವೆಲ್ ಅದೆಲ್ಲ ನೋಡ್ಕೊಳ್ಬೇಕು. ಹೌ ಇಟ್ ಇಸ್ ಪಾಸಿಬಲ್? ಇಂಪಾಸಿಬಲ್ನ ಪಾಸಿಬಲ್ ಮಾಡೋದು ಮೇ ಬಿ 3 ಅವರ್ಸಿಗೆ 15 ಮಿನಿಟ್ಸ್ ಬ್ರೇಕ್ ತಗೊಂಡಿದ್ದಾಗ ಐ ಪ್ರಿಫರ್ 3 ಅವರ್ಸಿಗೆ 15 ಮಿನಿಟ್ಸೇ ಪ್ರಿಫರ್ ಮಾಡ್ತೇನೆ ನಾನು. ಬಿಕಾಸ್ ಸ್ವಲ್ಪ ಎಕ್ಸ್ಟ್ರಾ ಲಾಂಗ್ ಟೈಮ್ ಸಿಗ್ತದೆ, ಅದರಲ್ಲೇ ವಾಶ್ರೂಮು ಅದಿದೆಲ್ಲ ಎಲ್ಲ ಅದರಲ್ಲೇ ಆಗ್ತದೆ. ಅಂದರೆ ನಿಮ್ಮ ಡಯಟಿಷಿಯನ್ ಯಾರು ಇದ್ದಾರೆ ಅವರು ನಿಮ್ಗೆ ಬಹುಶಃ ಈ ಸಂದರ್ಭದಲ್ಲಿ ಇದೇ ಫುಡ್ ತೆಕ್ಕೊಳ್ಬೇಕು ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ ಎನರ್ಜಿ ಬರಬೇಕು, ಕ್ಯಾಲರೀಸ್ ಸಿಗಬೇಕು, ನಿಮಗೆ ನಿದ್ದೆ ಬರಬಾರದು, ನಿಮಗೆ ಸ್ಟೆಮಿನಾ ಕೊಡಬೇಕು ಅಲ್ವಾ? ಸೊ ಇದರ ಬಗ್ಗೆ ತುಂಬ ತಯಾರಿ ನಡೆಯಬೇಕು. ಸೊ ಯಾವಾಗದಿಂದ ತಯಾರಿ ಶುರು ಮಾಡಿದ್ದೀರಿ? ಇದು ಆನ್ ಆಫ್ ಎ ಸಡನ್ನ ಅಥವಾ ಇದರ ಮೊದಲು ಇತ್ತು? ನೀವು ನಿಮ್ಮ ಗುರುಗಳ ಹತ್ರ ಹೇಳಿದಿರಿ ನನಗಿಂತ ಒಂದು ಸಾಧನೆ ಮಾಡಬೇಕು ಅಂತ, ಯಶವಂತ್ ಸರ್ ಹತ್ರ ಕೇಳಿದಿರಿ ನನಗಿಂದ ಹೀಗೆ ಮಾಡಬೇಕು ಅಂತ ಹೇಳಿ, ಆಮೇಲಿಂದ ಈಗ 9 ದಿವಸಗಳಂತ ಹೇಳಿದರೆ ನೀವು ಪ್ರಾಕ್ಟೀಸ್ ಮಾಡಬೇಕಲ್ಲ, ಮೇ ಬಿ ಮಾರ್ನಿಂಗ್ 1 AM to 5 AM ಹೀಗೆ ಎಲ್ಲಾದರೂ ಮಾಡಿದ್ದೀರಾ? ಆ್ಯಕ್ಚುಲಿ ಎಕ್ಸಾಮ್ ಇತ್ತು ನನಗೆ. ಇದು ಅನೌನ್ಸ್ ಮಾಡಲಿಕ್ಕಿಂತ ಮುಂಚೆ B.Ed ಇದು ಫೈನಲ್ ಎಕ್ಸಾಮ್ಸ್ ಇತ್ತು. ಆವಾಗೆಲ್ಲ ತುಂಬ ನಿದ್ರೆ ಬಿಡ್ತಾ ಇದೆ ಓದಲಿಕ್ಕೆ ಎಲ್ಲ. ಸೊ ಆಗ ಮಿಡಲ್ ಗ್ಯಾಪ್ ಇರುವಾಗನೂ ನಾನು ಓದ್ಲಿಕ್ಕೆ ಯೂಸ್ ಮಾಡ್ತಿದ್ದ ಟೈಮ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ್ಯಂಡ್ ಫುಡ್ಡಿದ ವಿಷಯ ಹೇಳೋದಾದರೆ ಬಾಯಿ ಕಟ್ಟೋದಿಲ್ಲ, ಬಾಯಿ ಚಪಲ ಅಂತ ಹೇಳ್ತಾರಲ್ಲ, ಖಾರ ಅದು ಇದು ಈಗ ತಿನ್ನಲಿಕ್ಕಿಲ್ಲ, ಈಗ ತಿಂತಾ ಇಲ್ಲ ನಾನು ರಜೆ ಸ್ಟಾರ್ಟ್ ಆದಾಗಿಂದ. ಅದಕ್ಕಿಂತ ಮುಂಚೆ ಎಕ್ಸಾಮ್ ಟೈಮಲ್ಲಿ ನನಗೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಾಗ ಸ್ವಲ್ಪ ಸ್ಟ್ರಾಂಗ್ ಫುಡ್ ಬೇಕಾಗ್ತದೆ. ಮೇ ಬಿ ಐ ಗೆಸ್ ಎಕ್ಸಾಮ್ ಸ್ಟಾರ್ಟ್ ಆಗುವಾಗನೇ ನಾನು ಸಾತ್ವಿಕ್ ಫುಡ್ ಸ್ಟಾರ್ಟ್ ಮಾಡಿದ್ದೆ. ನಾನು ನನ್ನ ಹಸ್ಬೆಂಡ್ ಸಾತ್ವಿಕ್ ಫುಡ್ಡೇ ಕನ್ಸ್ಯೂಮ್ ಮಾಡ್ತಾ ಇದ್ದದ್ದು. ಅಂದರೆ ವೆಜಿಟೇರಿಯನ್ ಆ್ಯಂಡ್ ನ್ಯಾಚುರಲ್ ಫುಡ್ ವಿದೌಟ್ ಬೇರೆ ಏನು ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸ್ ಇಲ್ಲದೇ ಇದ್ದದ್ದು ಫುಡ್ಡು, ಆ್ಯಂಡ್ ಹೋಮ್ ಮೇಡ್ ಮೋಸ್ಟ್ಲಿ, ಆ್ಯಂಡ್ ನೈಟಿಗೆ ಬರೀ ಫಲಾಹಾರ ಮಾತ್ರ, ಈ ಥರದ್ದು ಫುಡ್ ಕನ್ಸ್ಯೂಮ್ ಮಾಡಿಕೊಂಡು ಬಾಡಿಯನ್ನು ಹೆಲ್ದಿ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಬೋದು. ಸೊ ಅಂದರೆ ನಿಮ್ಮದು ಇದರ ಮೊದಲಿನಿಂದಲೇ ತಯಾರಿ ಆಗಿದೆ.
ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಇದ್ದಾರೆ ನವರಸ ದೀಕ್ಷಾ ವೈಭವಂ, ಒಂದು ಹೊಸ ವಿನೂತನ ದಾಖಲೆಯನ್ನು ಬರೀಲಿಕ್ಕೆ ಸಿದ್ಧವಾಗಿರುವಂತಹ ವಿದೂಷಿ ದೀಕ್ಷಾ ವಿ ಇವರೊಂದಿಗೆ ಮಾತುಕತೆ ಮುಂದುವರಿಯುತ್ತದೆ ಒಂದು ವಿರಾಮದ ನಂತರ. Celebrating the brides of now. Kahani Bridal Stories by Bhima. ನಮ್ಮ ನೆಟ್ಟು ಕೆಲವು ಐಟಮ್ ಪೂರ ತಿಕ್ಕದನ ಮಗ, ಕೆಲವು ಐಟಮ್ ವಾಶ್ ಆಪಡ್ ತಿಕ್ಕುನ್ ಮಗ. ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್, ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು and Kundapur. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕ್ಲಾಸಿಕ್ ಟೈಮ್. ನಾನು ಅಲ್ವಿಂದ್ ಅಂತಿಪೆರ್ನಾಲು. ನಮ್ಮೊಂದಿಗಿದ್ದಾರೆ ವಿದೂಷಿ ದೀಕ್ಷಾ ವಿ. ಅವರು ಮಾಡಲಿಕ್ಕೆ ಹೋಗಿರುವಂಥ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್, ಗೋಲ್ಡನ್ ರೆಕಾರ್ಡ್ಸ್ ವಿಶ್ವ ದಾಖಲೆ ಬರೀಲಿಕ್ಕಿದ್ದಾರೆ ಭರತನಾಟ್ಯದಲ್ಲಿ. ಸೊ ಅದಕ್ಕೆ ಕಾರ್ಯಕ್ರಮದ ಹೆಸರೇ ನವರಸ ದೀಕ್ಷಾ ವೈಭವಂ. ಇದು ಎಲ್ಲಿ ನಡೀತದೆ? ಇದು ಡಾಕ್ಟರ್ ಜಿ ಶಂಕರ್ ವಿಮೆನ್ಸ್ ಕಾಲೇಜ್, ಅಜ್ಜರ್ಕಾಡು, ಅಲ್ಲಿನ PGAV ಹಾಲಲ್ಲಿ ನಡೀತಾ ಇದೆ. PG ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ AV ಹಾಲ್. ಸರಿ, ಈ ಕಾಲೇಜು ಮತ್ತು ನಿಮ್ಗೆ ಏನಾದರೂ ಸಂಬಂಧ ಉಂಟಾ ಅಥವಾ ರತ್ನ ಸಂಜೀವ ಇವರು ಅದನ್ನು ಆಯ್ಕೆ ಮಾಡಿ? ಇಲ್ಲ, ಕಾಲೇಜ್ ನನಗೆ ತುಂಬ ಅಭಿಮಾನದಿಂದ ನಾನು ಅಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದ್ದು. ನಾನು BSc ಮಾಡಿದ್ದಲ್ಲೇ. ಸೊ ಯುವರ್ ದ ಅಲುಮ್ನ? ಯಾ, ಓಲ್ಡ್ ಸ್ಟೂಡೆಂಟ್. ಎಸ್. ಅಲ್ಲಿಗೆ ಒಂದು ನೀವು ಮಾಡ್ತಿರುವಾಗ ಅಲ್ಲಿ ಪ್ರಿನ್ಸಿಪಲ್ ಯಾರಿದ್ರು? ಭಾಸ್ಕರ್ ಶೆಟ್ಟಿ ಸರ್. ಸೊ ಆಯ್ಕೆ ನಿಮ್ಮದು? ಹೌದು. ಜಿ ಶಂಕರ್ ಅವರನ್ನು ಎಲ್ಲಿಯಾದರೂ ಮೀಟ್ ಮಾಡಿದ್ರ? ಅವ್ರು ಏನಾದರೂ ಹೇಳಿದ್ರ? ಹೌದು, ಮೀಟ್ ಮಾಡಿದ್ವಿ. ನಾವು ಈ ಥರ ಕಾಲೇಜಲ್ಲಿ ಮಾಡ್ತಾ ಇದ್ದೇವೆ ಸರ್ ಅಂತ ಆಶೀರ್ವಾದ ಎಲ್ಲ ತಗೊಳ್ಳಿಕ್ಕೆ ಹೋಗಿದ್ವಿ. ಅವರು ಒಳ್ಳೇದಾಗಲಿ ಅಂತ. ಹಾಲ್ನ ಕೆಪಾಸಿಟಿ ಹೇಗಿದೆ? ಹಾಲ್ ಆ್ಯಕ್ಚುಲಿ ಅಷ್ಟು ದೊಡ್ಡದಿಲ್ಲ, ಬಟ್ 100 ಪೀಪಲ್ ಕುತ್ಕೊಳ್ಬೋದು, ವೀಕ್ಷಿಸ್ಬೋದು ಕುತ್ಕೊಂಡು. ಲೈಟ್ಸ್ ಎಲ್ಲ ಇದೆ ಆ್ಯಂಡ್ ನಾವು ಎಕ್ಸ್ಟ್ರಾ ಲೈಟ್ಸ್ ಹಾಕ್ತೇವೆ ಅಲ್ಲಿ, ಸೊ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸರಿ. ಈಗ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನವರು, ವರ್ಲ್ಡ್ ರೆಕಾರ್ಡ್ಸ್ನವರು ಯಾರೆಲ್ಲ ಬರ್ತಾರೆ? ಕ್ಯಾಮರಾಗಳು ಯಾರದ್ದು? ಯಾರು ವೀಕ್ಷಣೆ ಮಾಡ್ತಾರೆ? ನೀವು ಡ್ಯಾನ್ಸ್ ಮಾಡುವಷ್ಟಿಗೆ ಅವರು ನಿಮ್ಮನ್ನು ನೋಡ್ತಾ ಇರ್ತಾರಾ ಅಥವಾ ಅವರು ಮತ್ತೆ ವಿಡಿಯೋ ನೋಡ್ತಾರಾ? ಹೇಗೆ? ಹೌದು, ವಿಡಿಯೋ ಕೂಡ ರೆಕಾರ್ಡ್ ಆಗ್ತಾ ಇರ್ತದೆ ಫಾರ್ ಸೇಫ್ಟಿ, ಆ್ಯಂಡ್ ಅವರು ಕೂಡ ಬಂದು ವೀಕ್ಷಿಸ್ತಾರೆ. ಇದು ಪ್ರೊಸೆಸ್. ಆಮೇಲೆ ವಿಡಿಯೋನ ನಾವು ಕಳಿಸಿಕೊಡ್ಬೇಕು ಅವರಿಗೆ. ಅವರಿಂದ ಯಾರಾದರೂ ಫ್ಯಾಕಲ್ಟಿ ಬರ್ತಾರಾ? ಹೌದೌದು, ಬರ್ತಾರೆ. ಬಟ್ ಇನ್ ದ
ನಿಮ್ಮ ಎಷ್ಟು ಅವರ್ಸ್ ಇದೆ 216 ಅವರ್ಸ್ ಕೂಡ ಅವರು ಕೂತ್ಕೊಳ್ತಾರೆ? ಇಲ್ಲ, ಅವರು ಲಾಸ್ಟ್ ಫ್ಯೂ ಡೇಸ್ ಬಂದು ವೀಕ್ಷಣೆ ಮಾಡ್ತಾರೆ. ಅದರ ಒಂದು ಐ ಇರುತ್ತೆ ಮೇಲೆ ಇರುತ್ತೆ. ಓಕೆ, ಸರಿ. ನೀವು ಹೀಗೆ ನಾನೊಂದು ಸೆಟ್ ಮಾಡ್ತೇನೆ ಅಂತ ಹೇಳುವಾಗ ಬರುವ ಪ್ರಶ್ನೆ ಅಂತ ಹೇಳಿದರೆ, ಈಗ ಭರತನಾಟ್ಯಂ ಒಂದು ಪ್ರದರ್ಶನ ಕಲೆ. ಈ ಪ್ರದರ್ಶನ ಕಲೆಗಳಲ್ಲಿ ಸ್ಪರ್ಧೆ ಎಷ್ಟು ಸರಿ ಅಂತೇಳಿ? ಸ್ಪರ್ಧೆ ಅಂತ ಎಲ್ಲೂ ಅಂದರೆ ಪೋರ್ಟ್ರೇ ಆಗ್ತಾ ಇಲ್ಲ. ಮೇ ಬಿ ಸ್ಪರ್ಧೆಗಿಂತನೂ ಒಂದು ಛಲ, ಒಂದು ಯಾವುದಾದ್ರೂ ಒಂದು ಪ್ರತಿಭೆ ಇರುವ ಹುಡುಗಿಯದ್ದು ಅಥವಾ ಹುಡುಗನದ್ದು ಒಂದು ಛಲ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ, ಪುಷಿಂಗ್ ದ ಲಿಮಿಟ್ಸ್ ಫರ್ದರ್ ಆ ಥರ. ಸೊ ನಾನೀಗ ನನ್ನ ಲಿಮಿಟ್ಸ್ನ ಪುಷ್ ಮಾಡಿಕೊಂಡು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಅದೇ. ಸೊ ಇದು ಯಾವುದೇ ರೀತಿ ಕಾಂಪಿಟೇಷನ್ ಅಂತ ಏನು ಕಾಂಪಿಟೇಷನ್ ಅಲ್ಲ. 170 ಗಂಟೆಗಳ ಕಾಲ ರೆಕಾರ್ಡ್ ಮಾಡಿದ್ದನ್ನು ನಾನು ಬ್ರೇಕ್ ಮಾಡಿ ಸ್ಪರ್ಧೆ ಅಲ್ಲ. ಇಲ್ಲ. ಸರಿ, ಈಗ ಇಂಥ ಸ್ಪರ್ಧೆ ಅಂದರೆ ಬಾಲಿಶತನ ಏನಲ್ಲ. ಏಕೆಂದರೆ ನೀವು ಮ್ಯಾರಿಡ್, ನಿಮಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅವರ ಪರ್ಮಿಷನ್ ಬೇಕು. ಆಮೇಲೆ ಈಗ ಹಸ್ಬೆಂಡ್ ಇದ್ದಾರೆ. ಸೊ ನೀವು ಹೀಗೆ ಮಾಡ್ತೇನೆ ಅಂತ ಹೇಳುವಾಗ ವಾಟ್ ವಾಸ್ ದ ಇಮಿಡಿಯೇಟ್ ರಿಯಾಕ್ಷನ್ ಫ್ರಮ್ ಯುವರ್ ಹಬ್ಬಿ? ಇಮಿಡಿಯೇಟ್ ರಿಯಾಕ್ಷನ್, ಮಾಡ್ತೀಯಾ ಮಾಡು, ನೀ ಎಂತ ಬೇಕಾದರೂ ಮಾಡು, ನಾನು ನಿನ್ನ ಹಿಂದೆ ಇದ್ದೇನೆ, ಸಪೋರ್ಟ್ ಮಾಡ್ತೇನೆ ಎಲ್ಲದಕ್ಕೂ. ಸ್ಟಾರ್ಟಿಂಗಿಂದನೂ ಅವರು ಅದನ್ನೇ ಹೇಳ್ತಾ ಇದ್ರು. ಅವರಿಗೆ ಕಲೆ ಮೇಲಾಗಲಿ ಎಲ್ಲದ್ರ ಮೇಲೂ ತುಂಬ ಆಸಕ್ತಿ. ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ, ನನಗಂತಲ್ಲ ಯಾರಿಗಾದರೂ ಸಪೋರ್ಟ್ ಮಾಡ್ತಾರೆ. ನನ್ನಮ್ಮ ಈಗ ಏನಾದರೂ ಮಗ ನಾನು ಇಂಥದ್ದು ಮಾಡಬೇಕು ಅಂತ ಹೇಳಿದರೆ ಆಂಟಿ ಮಾಡಿ ಸಪೋರ್ಟ್ ಮಾಡ್ತಾರೆ. ಹಾಗೆ ಸೊ ನನಗೂ ಹಾಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡು ನಿಂಗೆ ಆಗ್ತದೆ ಅಂತ ತುಂಬ ಮಾರಲ್ ಸಪೋರ್ಟ್. ಅಮ್ಮ ಏನು ಹೇಳಿದ್ರು? ಅಮ್ಮನಿಗೂ ತುಂಬ ಖುಷಿ ಆಯಿತು. ನೀನು ಈಗಾದರೂ ಒಂದು ಗೂಡಿಂದ ಹೊರಗೆ ಬಂದೆ ಅಲ್ಲ, ಈಗಾದರೂ ಏನಾದರೂ ಮಾಡಂತೆ. ಇಲ್ಲಾಂದರೆ ಅಮ್ಮ ಒಂದು ಫಂಕ್ಷನಿಗೆ ಕರ್ಕೊಂಡು ಹೋಗ್ತೇನಂದ್ರು ಇಲ್ಲ, ನಾನು ಬರೋದಿಲ್ಲ, ನಂಗೆ ಆಗೋದಿಲ್ಲ, ಎಲ್ಲಿಗೂ ನಾನು ಹೋಗ್ತಿರ್ಲಿಲ್ಲ, ಲೈಕ್ ಸೋಷಲೈಸ್ ಆಗೋದೇ ಇಲ್ಲ ಅಂತ ಇದ್ದು. ಈಗ ಮಾತ್ರ ಲೈಕ್ ಏನೋ ಒಂದು ಆಸೆ ಬಂದಿತ್ತು, ಅದನ್ನು ಪೂರೈಸಲಿಕ್ಕೆ ಟೈಮ್ ಬಂದಿದ್ದು. ಅವ್ರು ಹೇಳಿದ್ರು ನಿಂಗೆ ನಿದ್ರೆ ಬಿಡ್ಲಿಕ್ಕೆ ಆಗ್ತದಾ ಅಂತ. ಹಾಗೆ ಅಪ್ಪನಿಗೆ ಯಾವಾಗಲೂ ಮಗಳ ಮೇಲೆ ಹೆಚ್ಚಿನ ಒಂದು ಒಲವಿರುತ್ತೆ ಅಲ್ವಾ? ಅವರು ಕೇಳಿದ ಪ್ರಶ್ನೆ ಅದು ಓಕೆ ಅಂದ್ರೆ, ನನ್ನ ಮಗಳು ಬೆಳಗ್ಗೆ ಹೇಳುವಳಲ್ಲ, ಅವ್ರಿಗೆ ಗೊತ್ತಿರುತ್ತಲ್ವ ಬಾಲ್ಯದಿಂದ. ಸೊ ನಿದ್ದೆ ಸ್ವಲ್ಪ ನಮ್ಮ ಹುಡುಗಿಯರಿಗೆ ಸ್ವಲ್ಪ ಜಾಸ್ತಿ. ಸೊ ಹಾಗೆ ಅವ್ರು ಕೇಳಿದ್ರು. ಸೊ ಓವರ್ ಆಲ್ ದೇ ಆರ್ ಹ್ಯಾಪಿ. ಸೊ ಮತ್ತೆ ಈ ವಿಚಾರಕ್ಕೆ ಈ ನವರಸ ದೀಕ್ಷಾ ವೈಭವಮ್ಗೆ ಯಾರೆಲ್ಲ ಓಕೆ ವಿ ಆರ್ ವಿತ್ ಯು ಅಂತ ಹೇಳಿದ್ದಾರೆ? ನಂದು ಫ್ಯಾಮಿಲಿ, ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ಮತ್ತು ಕಾಲೇಜಿನವರು. ನಾನು ಈಚ್ ಸ್ಕೂಲ್ ಕಾಲೇಜ್ ಎಲ್ಲಾದರೂ ಯಾವುದ್ರದ್ದು ಅಲೆಮ್ನ ಆಗಿದ್ದೇನೆ, ಅದೆಲ್ಲದು ಇನ್ಸ್ಟಿಟ್ಯೂಷನ್ಸ್ನವರು ಕೂಡ. ಆ್ಯಂಡ್ ನಮ್ಮ ಮಾಜಿ ಶಾಸಕರಾದ ರಘುಪತಿ ಭಟ್ ಅವರು, ಅವರಿಂದನೇ ನನಗೆ ಕಲಾಮಂಡಲ ಅವರದ್ದು ಪರಿಚಯ ಆಗಿದ್ದು. ಆ್ಯಕ್ಚುಲಿ ಅವ್ರ ಹತ್ರ ನಾವು ಏನು ಮಾಡ್ಬೋದು ಸರ್, ಈ ಥರ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಕೇಳಿದಾಗ ರತ್ನ ಸಂಜೀವ ಕಲಾಮಂಡಲ ಅವ್ರ ಬಗ್ಗೆ, ಆಮೇಲೆ ಅದರದ್ದು ಹೆಡ್ ಆದ ಮಹೇಶ್ ಠಾಕೂರ್ ಸರ್ ಮತ್ತು ಅವರದ್ದು ವೈಫ್ ಅಶ್ವಿನಿ ಅವರು, ಇವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಖುಷಿ ಆಗ್ತದೆ ಎಲ್ಲರದ್ದು ಸಪೋರ್ಟ್ ನೋಡುವಾಗ. ಹೇಳ್ತಾರೆ ನೀನು ಮಾಡು, ನೀನೊಂದು ಒಳ್ಳೆ ಇಂಟೆನ್ಷನಿಂದ ಹೋಗ್ತಾ ಇದ್ದೀಯಾ, ಯಾವುದೇ ಥರದ್ದು ಲೈಕ್ ಸೆಕೆಂಡ್ ಥಾಟ್ ಇಲ್ಲದೇನೆ ಒಳ್ಳೆ ಇಂಟೆನ್ಷನ್ ಉಂಟು, ಮಾಡು, ಒಳ್ಳೆಯದಾಗ್ತದೆ ಅಂತ. ಓಕೆ, ನೀವು ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಪ್ಲೈ ಮಾಡ್ತೀರಿ, ಅವರಿಂದ ಏನು ರಿಪ್ಲೈ ಬರುತ್ತೆ? ಅವರು ಹೇಳ್ತಾರೆ ನೀವು ಲೈಕ್ ಇದು ಬ್ರೇಕ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಒಂದು ಅರ್ಧ ದಿನ ಎಕ್ಸ್ಟ್ರಾ ಮಾಡಿದರೂ ಸಾಕಲ್ಲ ಅಂತ. ಬಟ್ ನಾನು ಅವರಿಗೆ ಕ್ಲಿಯರಾಗಿ ಹೇಳಿದ್ದೇನೆ, ಸರ್ ನನಗೆ ಬ್ರೇಕ್ ಮಾಡಲಿಕ್ಕಿಲ್ಲ ಎಲ್ಲಿಯೂ ಕೂಡ, ನನಗೆ ಜಸ್ಟ್ ಮಾಡಲಿಕ್ಕಿರೋದು ನನ್ನ ಸಾಧನೆ ಅಷ್ಟೇ, ನನಗೆ ಬೇರೆಯವರದ್ದು ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವರಿಂದ ನಾನು ಇನ್ಸ್ಪಿರೇಷನ್ ತಗೊಳ್ತೇನೆ. ಐ ವಾಂಟ್ ಟು ಕೊಲ್ಯಾಬ್ ವಿತ್ ಹರ್ ಮೇ ಬಿ ಲೇಟರ್ ಆನ್. ನಂಗೆ ಅವ್ರ ಬಗ್ಗೆ ಏನು ಹೋಗಿದ್ರಾ, ಪ್ರೋಗ್ರಾಮ್ ನೋಡಿದ್ರಾ? ಇಲ್ಲ, ನನಗೆ ಎಕ್ಸಾಮ್ ಆಗ್ತಾ ಇತ್ತು ಆ ಟೈಮಲ್ಲಿ, BA. ಹೌದು, ನೋಡಿದ್ದೇನೆ. ತುಂಬ ಖುಷಿ ಆಗ್ತಾ ಇತ್ತು ನನಗೆ. ನನ್ನ ಫ್ರೆಂಡ್ಸಿಗೆ ಕಳಿಸ್ತಿದ್ದೆ, ನೋಡಿ ಇದನ್ನೇ ನಾನು ಮಾಡ್ಲಿಕ್ಕೆ ಅಂದರೆ ಮಾಡಬೇಕಂತ ಇದ್ದದ್ದು, ಇದೇ ಥರ ನೆಕ್ಸ್ಟ್ ನಂದು ಬರ್ತದೆ ನೋಡಿ ಅಂತ. ಅಂದರೆ ಅವರು ಪ್ಲ್ಯಾನ್ ಮಾಡುವ ಮೊದಲೇ ನಿಮ್ಮ ಪ್ಲ್ಯಾನ್ ಆಗಿದೆ? ಹೌದು, ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಓಕೆ, ಮಾಡ್ತಾ ಇದ್ರಿ. ಸೊ ಅವರಿಂದ ಹಾಗೆ ಬಂತು. ಸೊ ನೀವು 170.5 hours ಮಾಡಿದ್ದು ಕೂಡ ನಿಮ್ಮ ದಾಖಲೆ ಆಗುತ್ತೆ. ಬಟ್ ಯು ಡಿಸೈಡೆಡ್ ಟು 16 hours. ಓಕೆ, 9 days. ಓಕೆ, ಸಾಮಾನ್ಯವಾಗಿ ಹಗಲಿಗೆ ಯಾರು ಕುಣಿಬೋದು, ರಾತ್ರಿಗೂ ಕೂಡ ಕುಣಿಬೋದು. ಈ ರಾತ್ರಿ ಹಗಲಾಗುವಾಗ ಅಂದರೆ 12 ಗಂಟೆ ಆಗುವಾಗ ಆ್ಯಸ್ ಎ ಹ್ಯೂಮನ್ ಸೈಕಾಲಜಿ
ಅಥವಾ ಈ ಪ್ರಪಂಚದಲ್ಲಿ ಆಗುವಂಥ ಅನಾಹುತಗಳು, ಅಪಘಾತಗಳು, ಕಳ್ಳತನ ಎಲ್ಲ ಆಗುವಂಥದ್ದು ಸಾಮಾನ್ಯವಾಗಿ 1.5 ಗಂಟೆಯಿಂದ 3-3.5 ಗಂಟೆ ತನಕ. ಇದಕ್ಕೆ ರಣನಿದ್ರೆ ಅಂತ ಹೇಳ್ತಾರೆ. ಎಂಥ ಪಿಶಾಚಿಗೂ ನಿದ್ದೆ ಬರುತ್ತೆ ಅಂತೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಮುಂದೆ ಜನ ಇದ್ದರೆ ನಾವು ಮಾಡ್ಬೋದು ಅಲ್ವಾ. ನಾನು ಕೂಡ ಒಬ್ಬ ಕಲಾವಿದ, ಹಾಗೆ ಆಡಿಯನ್ಸ್ ರೆಸ್ಪಾನ್ಸ್ ಬಂದ ಕೂಡಲೇ ನಮ್ಮಲ್ಲಿ ಎನರ್ಜಿ ತುಂಬಿಕೊಳ್ತದೆ. ಸಿಂಗಲ್ ಕ್ಲಾಪ್ ಸಾಕು ನಮಗೆ, ನೀವು ಹಣ ಬಿಸಾಡಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸೊ ಇದಕ್ಕೋಸ್ಕರ ಏನು ತಯಾರಿ ಮಾಡಿದ್ದೀರಿ ನೀವು? ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಇದ್ದಾರೆ ಇದಕ್ಕೆ. ಅವರೆಲ್ಲ ಹೇಳಿದರು, ನಾವು ಶಿಫ್ಟ್ ಪ್ರಕಾರ ವರ್ಕ್ ಮಾಡ್ತಾರೆ ನಿನಗೋಸ್ಕರ. ಸ್ವಲ್ಪ ಜನ ರಾತ್ರಿ ಬಂದರೆ, ಸ್ವಲ್ಪ ಜನ ಹಗ್ಲಿಗೆ ಬರ್ತೇವೆ, ನಿನ್ನನ್ನು ಮಾತ್ರ ನಿದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ. ಬಿಕಾಸ್ ನಾನು ಕೈಂಡ್ ಆಫ್ ನಿದ್ರೆ ಮಾಡ್ತಾ ಇರ್ತೇನೆ, ಕ್ಲಾಸಲ್ಲೂ ನಿದ್ರೆ ಮಾಡ್ತೇನೆ, ಕಾಲೇಜಲ್ಲಿ ನನಗೆ ಪುಸ್ತಕ ನೋಡಿದರೆ, ಅಕ್ಷರ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಲ್ಲೇ ನಿದ್ರೆ ಬರ್ತದೆ. ಬಟ್ ಡ್ಯಾನ್ಸ್ ವಿಷಯ ಬಂದಾಗ ನಿದ್ರೆ ಓಡಿ ಹೋಗ್ತದೆ. ಬಿಕಾಸ್ ಇಂಟ್ರೆಸ್ಟ್, ಆ ಎಕ್ಸೈಟ್ಮೆಂಟ್ ಇರ್ತದಲ್ಲ, ಸೊ ಅಲ್ಲಿ ನಿದ್ರೆ ಬರೋದಿಲ್ಲ. ಬಟ್ ಸ್ಟಿಲ್ ಇಲ್ಲಿ ನಿದ್ರೆ ಬಿಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರೋದ್ರಿಂದ ಅವ್ರು ನನಗೆ ತುಂಬ್ತೇವೆ, ನಿಮಗೆ ಶಕ್ತಿ ತುಂಬ್ತೇವೆ ಅಂತ ಬಂದಿದ್ದಾರೆ. ಆ್ಯಂಡ್ ಫುಡ್ ನಾನು ಯಾವ ಥರ ತಗೊಳ್ತೇನೆ ಆ ಥರ ನನ್ನ ಬಾಡಿ ರಿಯಾಕ್ಟ್ ಮಾಡ್ತದೆ. ಸೊ ಹೆವಿ ಫುಡ್ ತಗೊಂಡ್ರೆ ನಿದ್ರೆ ಬರೋದು ಸಹಜ. ಸೊ ಸ್ವಲ್ಪ ಮಿನಿಮಮ್ ಅಮೌಂಟಲ್ಲಿ ಬೇಕಾದದ್ದು ಫುಡ್ ಮಾತ್ರ ತಗೊಂಡು ಅದನ್ನು ಮ್ಯಾನೇಜ್ ಮಾಡ್ತೇನೆ. ಆ್ಯಂಡ್ ಪವರ್ ನ್ಯಾಪ್ಸ್ ತುಂಬ ಇಂಪಾರ್ಟೆಂಟ್. ನನಗೆ ಈ ಭರತನಾಟ್ಯಂ ಪ್ರೋಗ್ರಾಮ್ ಇರುವಾಗ, ಅದಿರುವಾಗ, ತುಂಬ ಸ್ಟ್ರೆಸ್ ಇರುವಾಗೆಲ್ಲ ನಾನು ಪವರ್ ನ್ಯಾಪ್ಸೇ ಮಾಡ್ತಾ ಇದ್ದೆ. 9 ಮಿನಿಟ್ಸ್ ಆರ್ 10 ಮಿನಿಟ್ಸ್ 15 ಮಿನಿಟ್ಸ್ ಇದು ಪವರ್ ನ್ಯಾಪ್. 5 or 6 ನ್ಯಾಪ್ನಲ್ಲಿ ಯಾರು ಡಿಸ್ಟರ್ಬ್ ಮಾಡಿದ್ರೆ ಹೋಯ್ತಲ್ಲ. ಹೌದು, ಬಟ್ ಡಿಸ್ಟರ್ಬ್ ಮಾಡಲಿಕ್ಕೆ ಇಲ್ಲ. ನಮ್ಮ ವೀಕ್ಷಕರಿಗೆ ಹೇಳಿ ಪವರ್ ನ್ಯಾಪ್ಸ್ ಅಂದರೆ ಏನು ಅಂತ. ಪವರ್ ನ್ಯಾಪ್ ಅಂದರೆ ಒಂದು ಸ್ವಲ್ಪ ಹೊತ್ತಲ್ಲಿ ಆ ಎನರ್ಜಿನ ವಾಪಸ್ ಗೇನ್ ಮಾಡ್ಕೊಳ್ಳೋದು. ಆ್ಯಂಡ್ ಕೈಂಡ್ ಆಫ್ ಮೆಡಿಟೇಷನ್ ಥರ ಅಂತ ಹೇಳ್ಬೋದು. ಮೆಡಿಟೇಟ್ ಮಾಡಿಕೊಂಡು ಅದೊಂದು ಸ್ಟೇಟಿಗೆ ಹೋದಾಗ ಅದು ರೀಗೇನ್ ಆಗ್ತದೆ ನಮ್ಮ ಸ್ಟ್ರೆಂತ್. ಅದೇ ಒಂದು ಸ್ಟೇಟಲ್ಲಿ ಮಾಡ್ತೇನೆ. ಅದು ನಂಗೆ ಅಭ್ಯಾಸ ಇದೆ ಆ್ಯಕ್ಚುಲಿ. ಓಕೆ, ನಿಮ್ಮ ಟೆಕ್ನಿಕಲ್ ಪಾರ್ಟ್ಸ್ ಇದೆ, ಕ್ಯಾಮರಾಮ್ಯಾನ್ಸ್ ಇದೆ, ಬುಕ್ ಆಫ್ ರೆಕಾರ್ಡ್ಸಿಂದ ಅವರು ಕೂಡ ಬರ್ತಾರೆ, ಎಲ್ಲವೂ ಕೂಡ ಇದೆ. ನಿಮಗೆ ಶಿಫ್ಟಿನಲ್ಲಿ ನಿಮ್ಮ ಫ್ರೆಂಡ್ಸ್ ಬರ್ತಾರೆ, ಕ್ಲಾಸ್ಮೇಟ್ಸ್ ಬರ್ತಾರೆ, ನಿಮ್ಮ ಸ್ಟೂಡೆಂಟ್ಸ್ ಬರ್ಬೋದು, ಇದೆಲ್ಲವೂ ಕೂಡ ಬರ್ಬೋದು. ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರಾ? ಡಾಕ್ಟರ್ಸ್ನದ್ದು ಏನಾದ್ರು ಸಜೆಷನ್ ತಗೊಂಡಿದ್ದೀರಾ ನೀವು, ಹೀಗೆ ಮಾಡ್ಬೋದಾ? ಯಾಕೆಂದರೆ ರೆಮೋನನಿಗೆ ಅವರ ರೆಕಾರ್ಡ್ಸ್ ಆದಮೇಲೆ ಅವರ ಡಾಕ್ಟರ್ ಹೇಳಿದ್ರಂತೆ, ನೀವು ಇನ್ನೂ 30-40 ದಿವಸ ಡ್ಯಾನ್ಸ್ ಮಾಡುವಾಗಿಲ್ಲ, ಮಾಡಬಾರ್ದು ಅಂತ ಹೇಳಿ. ನೀವೇನಾದರೂ ಕನ್ಸಲ್ಟ್ ಮಾಡಿದ್ದೀರಾ? ಮಾಡಿದ್ದೇನೆ. ಅವರು ಅದೇ ಫುಡ್ ಬಗ್ಗೆ ಹೇಳಿದರು. ಫುಡ್ ಕನ್ಸ್ಯೂಮ್ ಮಾಡೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತ. ಅದಾದ್ರ ಮೇಲೆ ಎನರ್ಜಿ ನಾನು ಯಾವ ಥರ ಬಿಲ್ಡ್ ಮಾಡ್ಕೊಂಡಿದ್ದೇನೆ, ಸ್ಟೆಮಿನಾ ಯಾವ ಥರ ಬಿಲ್ಡ್ ಮಾಡ್ಕೊಂಡಿದ್ದೇನೆ, ಅದರ ಮೇಲೂ ಡಿಪೆಂಡ್ ಆಗ್ತದೆ. ನಾನು ಮಾಡ್ಕೊಂಡಿದ್ದೇನೆ, ವಿದ್ವತ್ತಿಗೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಆವಾಗ ಸಹ ಇದಕ್ಕೂ ಆಲ್ಮೋಸ್ಟ್ ಕೈಂಡ್ ಆಫ್ ಪ್ರಿಪೇರ್ ಆಗ್ತಾ ಇದ್ದೆ. ಆಮೇಲೆ ಎಕ್ಸಾಮ್ಸ್ ಅದರ ಮಿಡಲಲ್ಲೂ ಮಾಡ್ತಿದ್ದೆ. ಸೊ ಅದು ಅಭ್ಯಾಸ ಆಗಿದೆ. ಬಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ನಿದ್ರೆ ಬಿಡೋದಂದಾಗ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಫೈನ್, ಬೇಕಾದ ಆಹಾರ ತಿಂದ್ಕೊಂಡು ಮಾಡ್ಬೋದು. ಅದಾದ್ರ ಮೇಲೆ ಆಬ್ವಿಯಸ್ಲಿ ಕನ್ಸಲ್ಟ್ ಮಾಡಬೇಕು. ಡೈಲಿ ಚೆಕಪ್ ಇರ್ತದೆ, ಹೇಗೆ ಉಂಟು ಕಂಡೀಷನ್, ಯಾವುದು ಬೇಕು ಯಾವುದು ಬೇಡ ಅಂತ ಆ ಥರದ್ದು. ಇನ್ ಕೇಸ್ 3 hours ಕಂಟಿನ್ಯೂಸ್ ಆಗಿ ಮಾಡಿ ಆಮೇಲೆ 15 ಮಿನಿಟ್ಸ್ ಇದ್ದರೆ ಬೇಗ ಲೈಕ್ ಮನೆಯಲ್ಲಿ ಮಾಡೋ ಥರ ಅರ್ಧ ಗಂಟೆ ಎಲ್ಲ ಇಲ್ಲ. ಬಾಗಿಲು ಬಡಿಬೇಕು, ಸಾಂಗ್ ಹಾಡ್ಕೊಂಡು ಆರ್ಕೆಸ್ಟ್ರಾ ಥರ ನಮ್ಮದೇ ಒಂದು ಆ ಥರ ಎಲ್ಲ ಇಲ್ಲ. ಜಸ್ಟ್ ರಪ್ಪ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ಲ ಅಲ್ಲಿ. ನಾನೀಗ ಹೋಗ್ಬೇಕು. ಏನು ಸಿದ್ಧ ಮಾಡಿದ್ದೀರಿ ನೀವು? ಈ ಸಾಂಗಿಗೆ ಈ ಡ್ರೆಸ್, ಈ ಸಾಂಗಿಗೆ ಈ ಡ್ರೆಸ್, ಈ ಸಾಂಗಿಗೆ ಡ್ರೆಸ್ ಏನಾದರೂ ಮಾಡಿ ರೆಡಿ ಮಾಡಿ ಕೊಡುವವರು ಇದ್ದಾರಾ? ಡ್ರೆಸ್ಸಸ್ ಎಲ್ಲ ರೆಡಿ ಇದೆ, ಆಲ್ರೆಡಿ ಪ್ಯಾಕ್ಡ್. ಅದನ್ನು ಡೈಲಿ ಅಮ್ಮ ತಂದು ಕೊಡ್ತಾರೆ. ನಾನು ಸ್ನಾನ ಮಾಡುವಾಗ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಸ್ನಾನ ಮಾಡಿ ಅದೇ ಡ್ರೆಸ್ ಹಾಕೊಳ್ಳೋದು, ಮತ್ತೆ ಚೇಂಜ್ ಮಾಡೋದು ಅಷ್ಟೇ. ಅಂದರೆ 9 ದಿವಸ ಕೂಡ ಅಮ್ಮ ಅಲ್ಲಿದ್ದಾರೆ? ಹೌದು. ಓಕೆ, ಈಗ ನೀವು ರಜೆಯಲ್ಲಿದ್ದೀರಿ ಅಲ್ವಾ, ಅಮ್ಮ ಡ್ಯೂಟಿಯಲ್ಲಿದ್ದಾರೆ. ಸೊ ನಿಮ್ಮ ಲಿಟಲ್ ರಾಕ್ನಲ್ಲಿ ಇದನ್ನು ಹೇಳುವಾಗ ಅವರ ರೆಸ್ಪಾನ್ಸ್ ಏನು? ತುಂಬ ಬ್ಯೂಟಿಫುಲ್ ರೆಸ್ಪಾನ್ಸ್. ನಮ್ಮ ಡೈರೆಕ್ಟರ್ ಸರ್ ಮ್ಯಾಥ್ಯೂ ಸಿ ನೈನನ್ ಅವರು ತುಂಬ ಖುಷಿಪಟ್ಟರು. ಅವರ ಹೆಂಡತಿ, ನೀವು ಅಲ್ಲಿ ಕಲಿತಿರುವಾಗ ಅವರು ಪ್ರಿನ್ಸಿಪಾಲ್? ಹೌದೌದು, ಈಗ ಅವರು ಡೈರೆಕ್ಟರ್. ಹೌದು, ಮ್ಯಾಥ್ಯೂ ಸಿ ನೈನನ್ ಅವರು. ನಾನು ಚಿಕ್ಕದಿರುವಾಗ ಡ್ಯಾನ್ಸ್, ನಂದು ಸ್ಕೂಲ್ ಡೇ ಅಲ್ಲಿ ಡ್ಯಾನ್ಸ್ ನೋಡಿ ಹೇಳಿದ್ರಂತೆ ನನ್ನ ಅಮ್ಮನ ಹತ್ರ, ಅವಳು ದೊಡ್ಡದಾದ್ಮೇಲೆ ಒಳ್ಳೆ ಡ್ಯಾನ್ಸರ್ ಆಗ್ತಾಳೆ, ಶಿ ಹ್ಯಾಸ್ ವೆರಿ ಗುಡ್ ಎಕ್ಸ್ಪ್ರೆಷನ್ಸ್ ಅಂತ ಎಲ್ಲ. ಸೊ ಅದು ನನಗೆ ಇನ್ನೂ ನೆನಪಾಗ್ತದೆ. ನಾನು ಸರ್ ಹತ್ರ ಮೊನ್ನೆ ಹೋಗಿ ಕೂಡ ಹೇಳಿದೆ, ಸರ್ ನೀವು ಈ ಥರ ಹೇಳಿದ್ರಂತೆ ಅಂತ. ಅವರಿಗೂ ತುಂಬ ಖುಷಿ ಆಯಿತು. ಇವನ್ ಲಾಲಿ ಮ್ಯಾಮಿಗೂ ಕೂಡ, ಅವರದ್ದು ಹೆಂಡತಿಗೆ.
ಅವರು ತುಂಬ ಖುಷಿಪಟ್ಟರು. ಅವ್ರು ಹೇಳಿದರು ಅಂದರೆ ತುಂಬ ಖುಷಿ ಆಗ್ತದೆ, ಮಾಡು ನಿಂಗೆ ಆಗ್ತದೆ ಅಂತ ತುಂಬ ಸಪೋರ್ಟ್ ಮಾಡಿದರು. ಈಗ ನೀವು ಲಿಟಲ್ ರಾಕ್, ಹೌದು. ಆಮೇಲೆ PUC ಎಲ್ಲಿ ಮಾಡಿದ್ರಿ? ಅಮೃತ ಭಾರತಿ PU ಕಾಲೇಜ್ ಹೆಬ್ರಿ. ಅಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಏನಾದರೂ? ಹೌದು, ಹೇಳಿದ್ದೇನೆ, ಇನ್ವಿಟೇಷನ್ ಎಲ್ಲ ಕಳಿಸಿದ್ದೇನೆ ಅಲ್ಲಿ. ಬಿಕಾಸ್ ಆಲ್ಮೋಸ್ಟ್ ಆಲ್ ಸ್ಟಾಫ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ ಈಗ, ಅಲ್ಲಿ ಹೋಗಿ ಮಾತಾಡುವಂಥದ್ದು ಗೊತ್ತಿಲ್ಲ. ಬಟ್ ನಾನು ಅಲ್ಲಿದ್ದದ್ದು ನನ್ನದು ಕಾಂಟ್ಯಾಕ್ಟ್ ಇದ್ದದ್ದು ಮ್ಯಾಮಿಗೆ, ನನ್ನ ಫೇವ್ರೆಟ್ ಮ್ಯಾಮ್ಸ್ ಅವರೆಲ್ಲ ಇದ್ದರೆ ಅವರಿಗೆಲ್ಲ ನಾನು ಕಳಿಸಿದ್ದೇನೆ. ಅವರು ಅವರದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿಕೊಂಡು ತುಂಬ ಖುಷಿ ಪಡ್ತಾ ಇದ್ದಾರೆ. ಇವನ್ ನಂಗೆ ಬ್ಲೆಸ್ ಕೂಡ ಮಾಡಿದ್ರು ಮಾಡಿ. ಸರಿ, ಆಮೇಲೆ ನೀವು BSc ಮಾಡಿದ್ದು ಜಿ ಶಂಕರ್ ವುಮೆನ್ಸ್ ಕಾಲೇಜ್. ಓಕೆ, ಈಗ ಮಾಡುತ್ತಿರುವಂಥದ್ದು ಡಾಕ್ಟರ್ ಟಿ ಎಂ ಪೈ ನಮ್ಮ B.Ed ಕಾಲೇಜ್. ನಾನು ಅದರ ಓಲ್ಡ್ ಸ್ಟೂಡೆಂಟ್. ನಾನು ಅಲ್ಲಿ ಪ್ರೆಸಿಡೆಂಟ್ ಕೂಡ ಆಗಿದ್ದೆ, ಸ್ಟೂಡೆಂಟ್ ಕೌನ್ಸಿಲ್ ನಂದು. ಸೊ ಡಾಕ್ಟರ್ ಮಹಾಬಲೇಶ್ ರಾವ್ ಅವರಲ್ಲಿ ಇದರ ಬಗ್ಗೆ ಹೇಳಿದ್ದೀರಾ? ಅವರ ರೆಸ್ಪಾನ್ಸ್ ಹೇಗಿದೆ? ಹೌದು, ಹೇಳಿದೆ. ಅವರು ತುಂಬ ಖುಷಿ ಪಟ್ಟರು, ಮಾಡು ಅಂತೆಲ್ಲ ಹೇಳಿದ್ರು. ಎಕ್ಸಾಮ್ ನಡುವೆ ಹೇಳಿದ್ದು, ಸೊ ಅದು ಪ್ರೆಷರ್ ಇರ್ತದೆ. ಸರಿ, ನಿಮಗೆ ಬೇರೆಯವರು ಪಾಠ ಮಾಡುವಾಗ ನಿದ್ದೆ ಬರುತ್ತೆ, ಹೌದು, ಪುಸ್ತಕ ಓದುವಾಗ ನಿದ್ದೆ ಬರುತ್ತೆ, ನೀವು ಮುಂದಕ್ಕೆ ಟೀಚರ್ ಆಗುವ? ಹೌದು. ಇನ್ ಕೇಸ್ ನನ್ನ ಫ್ರೆಂಡ್ಸು ಅದೇ ಕೇಳ್ತಾ ಇರ್ತಾರೆ, ನೀನು ಮಾಡಿದಾಗೆ ನಿನ್ನ ಸ್ಟೂಡೆಂಟ್ಸು ನಿದ್ರೆ ಮಾಡಿದ್ರೆ ಏನು ಮಾಡ್ತೀಯಾ ಅಂತ. ನಾನು ಅದಕ್ಕೆ ಹೇಳಿದೆ, ಸ್ವಲ್ಪ 1-2 ನಿಮಿಷ ಬಿಡ್ತೇನೆ, ಪಾಪ ಮಕ್ಕಳಲ್ಲ, ನನಗೆ ಗೊತ್ತಲ್ಲ ಅದ್ರದ್ದು ಕಷ್ಟ, ನಿದ್ರೆ ಬರುವಾಗ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಹೋಗಿ ಹಗುರ ಎಬ್ಸ್ತೇನೆ, ಜೋರೆಲ್ಲ ಮಾಡುದಿಲ್ಲ ಹಾಗೆಲ್ಲ. ಹೌದು, ಫ್ರೆಂಡ್ಲಿ. ನನಗೆ ಮೇನ್ ಇಂಟೆನ್ಷನ್ ಇರೋದೆ ಮಕ್ಕಳನ್ನ ಅವ್ರ ರೀತಿಯಲ್ಲೇ ತಗೊಂಡು ಹೋಗ್ಬೇಕು ಅಂತ. ತುಂಬಾ ತಂಟೆ ಮಾಡಿದ್ರೆ, ದಾರಿ ತಪ್ಪಿ ಹೋದ್ರೆ ಅದರದ್ದು ವೇನೇ ಡಿಫ್ರೆಂಟ್ ಇರ್ತದೆ ಅಪ್ರೋಚ್. ಬಟ್ ನಾರ್ಮಲಿ ಆ ಏಜಲ್ಲಿ ನಾನೀಗ ಟೀಚ್ ಮಾಡ್ಲಿಕ್ಕೆ ಹೋಗ್ತಿರೋದು ಒಂದು ಆಫ್ಟರ್ ಪ್ರೈಮರಿ ಟಿಲ್ 10th. ಸೊ ಅಲ್ಲಿ ಮಕ್ಕಳು ಹೇಗಿರ್ತಾರೆ, ಅವರದ್ದು ಸೈಕಾಲಜಿ ತಿಳ್ಕೊಳ್ಳೋದು, ಅದೇ ಪ್ರಕಾರ ನಾನು ಅವರದ್ದು ಓಕೆ. ನಾನು ಕೇಳಲಿಕ್ಕೆ ಹೋಗುವಂಥದ್ದು, ನಿಮಗೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಯಾವಾಗಲೂ ನಿಮ್ಮ ವಿದ್ವತ್ತನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ, ವಿದೂಷಿ ಆಗುವ ಸಂದರ್ಭದಲ್ಲಿ ನೀವು ನಿಮ್ಮ ಗುರುಗಳನ್ನು ಹೇಳ್ತಾ ಇದ್ದೀರಿ. ಅವ್ರ ಮಾತನ್ನು ಹೇಳ್ತಿದ್ರು, ನಿಂದು ವಿದ್ವತ್ತೊಂದು ಆಗಲಿ ಪುಟ್ಟ ಅಂತೇಳಿ 4-5 ಸಲ ಬರೀ ಹೇಳಿದ್ರಿ. ಸೊ ನಿಮ್ಮ ವಿದ್ವತ್ ಆಯಿತು, ಆವಾಗ ಗುರುಗಳನ್ನು ನೀವು ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಏನಾದರೂ ಹೇಳಿದ್ರಿ? ಆವಾಗ ನಾನು ಎಕ್ಸಾಮ್ ಆಗ್ತಾಯಿತ್ತು, ನಂದು ವಿದ್ವತ್ ರಿಸಲ್ಟ್ ಎಲ್ಲ ಬರುವಾಗ ನಾನು ಅವ್ರ ಹತ್ರ ಹೇಳಿದೆ, ಸರ್ ನಾನು ವಿದ್ವತ್ ಹೇಗೂ ಆಯ್ತಲ್ಲ, ನಾನು ಮಾಡುದಾ ಅಂತ ಕೇಳಿದೆ. ಮಾಡು, ಅಡ್ಡಿಲ್ಲ ಅಂತ ಹೇಳಿದರು. ಮಾಡು, ನಿಂಗೆ ಹೇಗೆ ಬೇಕು ಹಾಗೆ ಮಾಡು, ನಾನು ನಿನ್ನ ಜೊತೆ ಯಾವತ್ತೂ ಇರ್ತೇನೆ, ನಾನು ನಿಂಗೆ ಫುಲ್ ಸಪೋರ್ಟ್ ಇದೆ, ಮಾಡು ಅಂತ ಹಾಗೆ ಸಪೋರ್ಟ್ ಮಾಡಿದ್ದೆ. ಓಕೆ, ಈಗ ಇಷ್ಟೆಲ್ಲ ಆಯಿತು. ಇದ್ರ ಬಗ್ಗೆ ಮೆಂಟಲಿ ಸ್ಟಡಿ ಆಗಬೇಕಾದ್ರೆ ನೀವು ಎಲ್ಲಿಯಾದರೂ ಇದ್ರ ಬಗ್ಗೆ ಸ್ಟಡಿ ಮಾಡಿದರೆ? ಯಾಕಂದರೆ ನೀವು ಸರ್ಚ್ ಮಾಡಿದರೆ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ಸೊ ಖಾಲಿ ಭರತನಾಟ್ಯಂ ಅಲ್ಲ, ವೇರಿಯಸ್ ಫಾರ್ಮ್ಸ್ ಆಫ್ ಆರ್ಟ್ಸ್ ಆರ್ ದೇರ್, ಡ್ಯಾನ್ಸಸ್ ಆರ್ ದೇರ್. ಎಲ್ಲಿಯಾದರೂ ನೋಡಿದ್ರಾ, ಎಲ್ಲಾದರೂ ಗಮನಿಸಿದ್ರಾ? ಇದ್ರ ಬಗ್ಗೆ ನಿಮ್ಮಷ್ಟಕ್ಕೆ ನೀವು ಸ್ಟಡಿ ಮಾಡಿದ್ದುಂಟಾ? ಹೌದು, ಆ್ಯಕ್ಚುಲಿ ಲೈಕ್ ಇದಕ್ಕಿಂತ ಮೊದಲು ಯಾವುದೆಲ್ಲ ಆಗಿದೆ ಅಂತ ಎಲ್ಲ ಹುಡುಕ್ತಾ ಇದ್ದೆ. ಆವಾಗ ಗೊತ್ತಾಯಿತು, ನಿದ್ರೆದೇ ಒಂದು ಮೇನ್ ಇರೋದು ಇದರಲ್ಲಿ. ಆ್ಯಂಡ್ ಫುಡ್ ನಾವು ಮೊದಲಿಂದ ಮೇಂಟೈನ್ ಮಾಡಬೇಕು, ಪ್ರಾಕ್ಟೀಸ್ ಮೊದಲಿಂದ ಆಗ್ತಾ ಇರ್ತದೆ, ನಿದ್ರೆ ಮೇನ್ ಅಂತ. ಸೊ ಅದ್ರ ಬಗ್ಗೆ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೇನೆ. ನೀನು 1 ಟೈಮ್ ಮಾಡೋದು ಅಂದರೆ ನನಗೆ ನಾನೇ ಹೇಳ್ಕೊಡೋದು, 1 ಟೈಮ್ ಮಾಡ್ತಾ ಇರೋದು, ದೃಢ ನಿರ್ಧಾರ ಮಾಡ್ಕೊ, ಮೆಂಟಲಿ ಪ್ರಿಪೇರ್ ಆಗ್ತದೆ ಅಷ್ಟೇ. ಸೊ ಇದು 9 ದಿವಸಗಳು, 9 ಗಂಟೆ ಎಲ್ಲರ 10 ಗಂಟೆ ಡ್ಯಾನ್ಸ್ ಎಲ್ಲಿದ್ರು ಮಾಡಿದ್ದೀರಾ? ಲಾಂಗೆಸ್ಟ್ ಅವರ್ಸ್ ಎಷ್ಟು ಮಾಡಿದ್ದೀರಿ? ಲಾಂಗೆಸ್ಟ್ ಅಂದರೆ ವಿದ್ವತ್ತಿಗೆ ಪ್ರಾಕ್ಟೀಸ್ ಮಾಡ್ತಿರುವಾಗ. ಪ್ರಾಕ್ಟೀಸ್ ಅಲ್ಲ, ಸ್ಟೇಜ್ ಶೋ ಅಲ್ಲಿ ಎಲ್ಲೂ ಇನ್ನು ಈ ಥರದ್ದೆಲ್ಲ ಮಾಡಲಿಲ್ಲ, ತುಂಬ ಲಾಂಗ್ ಎಲ್ಲ. ಬಟ್ ಪ್ರಾಕ್ಟೀಸ್ ಮಾಡುವಾಗ ಸರ್ ಒಂದು ರೂಪಕ ಅಂತ ಬರುತ್ತೆ, ಯಾವುದೋ ಒಂದು, ಈಗ ಕೃಷ್ಣನ ಹುಟ್ಟಿನಿಂದ ಅವನು ಮಹಾಭಾರತ ಕುರುಕ್ಷೇತ್ರ ಬರುವಂಥ ಸಂದರ್ಭ. ಸೊ ಅದು ನೀವು ರೂಪಕ ಮಾಡ್ತೀರಿ. ಸೊ ಬೇರೆ ಬೇರೆ ತಂಡಗಳೆಲ್ಲ ಇವೆ. ಸೊ ನಾನು ಗಮನಿಸಿದ್ದು, ಹಾಗಾಗಿ ನೀವು ಅದರಲ್ಲಿ ಪ್ರಧಾನ ಯಾರು ಕ್ಯಾರೆಕ್ಟರ್ ಇರ್ತಾರೆ ಅವರು ತುಂಬ ಹೊತ್ತು ಕುಣಿಬೇಕಾಗುತ್ತೆ. ಅದರ ಬಗ್ಗೆ ಆ ರೀತಿಯಲ್ಲಿ ಎಲ್ಲಾದರೂ ಮಾಡಿದ್ರೆ? ಇಲ್ಲ, ಆ್ಯಕ್ಚುಲಿ ನಾನು ಹೇಳಿದಾಗೆ ಜಾಸ್ತಿ ನಾನು ಪ್ರೋಗ್ರಾಮ್ಸಿಗಾಗಲಿ ಯಾವುದೇ ಫಂಕ್ಷನ್ಸಿಗಾಗಲಿ ಹೋಗ್ತಿರ್ಲಿಲ್ಲ. ಈವನ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದ್ದರೂ ಕೂಡ ಅಷ್ಟು ನಾನು ಮಾಡ್ತಾ ಇರಲಿಲ್ಲ ಅದನ್ನು. ಸರ್ ಹೇಳ್ತಿದ್ರು ಬಾ ಅಂತ, ಬಟ್ ನನಗೆ ಟೈಮ್ ಇರ್ತಿರ್ಲಿಲ್ಲ. ಅದು ಇದು ಯಕ್ಷಗಾನ ಮಾಡ್ತೇನೆ ನಾನು. ಸೊ ಅದರಲ್ಲಿ ಸ್ವಲ್ಪ ಬ್ರೆತ್ ಕಂಟ್ರೋಲ್ ಅದೆಲ್ಲ ಬಂದಿದೆ ಯಕ್ಷಗಾನದಲ್ಲಿ. ಯಕ್ಷಗಾನದಲ್ಲಿ ಇಡೀ ರಾತ್ರಿ ಮಾಡಿದ್ದೀರಾ? ಇಡೀ ರಾತ್ರಿ ಇಲ್ಲ, ಈಗ ಸ್ವಲ್ಪ ಟೈಮ್ ಇದೆ ಯಕ್ಷಗಾನ ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ. ಬಟ್ ಮಾಡ್ತೇನೆ. ಸತ್ಯಭಾಮ,
ಮತ್ತು ದೂತ ಮಾಡಿದ್ದೇನೆ ಸ್ಟಾರ್ಟಿಂಗ್ನಲ್ಲಿ, ಮತ್ತು ಅಗ್ನಿ. ಅದಾದ್ರ ಮೇಲೆ ಟೈಮ್ ಇರಲಿಲ್ಲ, BSc ಸ್ಟಾರ್ಟ್ ಆಯಿತು. ಸೊ ಅಷ್ಟು ಪಾತ್ರ ಮಾಡಿದ್ದೇನೆ. ಸೊ ನಿಮ್ಮ ಬ್ಯೂಟಿಗೆ ರಕ್ಕನ ಪಾತ್ರ, ರಾಜನ ಪಾತ್ರ, ಕಳನಾಯಕನ ಪಾತ್ರ ಸ್ವಲ್ಪ ಶಾರ್ಟ್ ಇದ್ದೇನಲ್ಲ, ಸರ್ ಹೇಳ್ತಿದ್ರು ನೀನು ರಕ್ಕಸಾಗಿ ಹೋದ್ರೆ ತೋರುದಿಲ್ಲ ಅಂತ. ವಾಯ್ಸ್ ಕೂಡ ಬೇಕಲ್ಲ. ಹೌದು. ನೀವು ಯಾವ ಸಂಗೀತವನ್ನ ಕಲಿತಿದ್ರೆ ಕರ್ನಾಟಕ ಕ್ಲಾಸಿಕಲ್, ಒಂದು ಸಣ್ಣ ಎಲ್ಲ ಜಲಕ್ ಕೊಡ್ಬೋದು. ಹಿಮಗಿರಿ ತನಯೇ ಹೇ ಮಲತೆ ಅಂಬಾ, ಹಿಮಗಿರಿ ತನಯೇ ಹೇ ಮಲತೆ ಅಂಬಾ ಈಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೇ ಹೇ ಮಲತೆ. ಸರಿ, ಈಗ ತಾರೀಕು 21 ಯಾವ ವಾರ? ಥರ್ಸ್ಡೇ. ಓಕೆ, ಗುರುವಾರ ಪ್ರಾರಂಭ ಸಂಜೆ 3ವರೆಗೆ, 30 ಸಂಜೆ 3ವರೆಗೆ ನಿಮ್ಮದು ನೀವು ಯೋಚಿಸಿದ ಪ್ರಕಾರ, ಯೋಜನೆ ಹಾಕಿದ ಪ್ರಕಾರ ಭಗವಂತನ ಕೃಪೆಯಿಂದ ಅದು ಸಾಂಗವಾಗಿ ನೆರವೇರುತ್ತದೆ. ಇದರ ಬಗ್ಗೆ ನಮ್ಮ ವೀಕ್ಷಕರಲ್ಲಿ ಏನು ಮನವಿ ಮಾಡ್ತೀವಿ? ನನಗೆ ಸಪೋರ್ಟ್ ಮಾಡಲಿಕ್ಕೆ ನನಗೆ ಎಲ್ಲರದ್ದು ಸಪೋರ್ಟ್ ಬೇಕು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೂ ರೀತಿಯಲ್ಲಿ. ಎನಿ ಟೈಮ್ ಆ ಸಭಾಂಗಣಕ್ಕೆ ಬಂದರೆ ನಾನು ಡ್ಯಾನ್ಸ್ ಮಾಡೋದನ್ನು ನೀವು ವೀಕ್ಷಿಸ್ಬೋದು. ನೈಟ್ ಟೈಮ್, ಡೇ ಟೈಮ್, ಎನಿ ಟೈಮ್ ಬಂದು ವೀಕ್ಷಿಸಿ ನನಗೆ ಸಪೋರ್ಟ್ ಮಾಡಿ. ಯಾವಾಗ ಬರಬೇಕು? ಒಂದು ಬೆಳಿಗ್ಗೆ 10 ಗಂಟೆ, 11 ಗಂಟೆಗೆ ಹೋಗ್ಬೋದಾ? ಅಂದರೆ ನಿಮಗೆ ಒಂದು ಚಪ್ಪಾಳೆ ಕೊಡುತ್ತಾ, ನಿಮಗೆ ನಿದ್ದೆ ಸಮಸ್ಯೆ, ಆ ಸಂದರ್ಭದಲ್ಲಿ ಗುರಿ ತುಂಬಿಸುವಿಕೆ ನಿಮಗೆ ಬೇಕು ಅಂತೇಳಿ ಭಾವಿಸ್ತೀವಿ. ಸೊ ಈ ಎಲ್ಲರ ನಡುವೆ ನಿಮ್ಮ ಹಸ್ಬೆಂಡ್ನ ಹೆಸರೇ ಹೇಳಿಲ್ಲ, ಅವ್ರು ಏನು ಮಾಡ್ತಾರೆ ಅಂತೆಲ್ಲ ಹೇಳಿಲ್ಲ. ನನ್ನ ಹಸ್ಬೆಂಡ್ ಹೆಸರು ರಾಹುಲ್ ಅಂತ. ಅವರು ಸಿವಿಲ್ ವರ್ಕ್ ಎಲ್ಲ ಮಾಡ್ತಾರೆ ಮತ್ತು ಬಿಸ್ನೆಸ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಕ್ರಿಕೆಟ್ ಆಡ್ತಾರೆ? ಇಲ್ಲ, ಮೊದಲೆಲ್ಲ ಆಡ್ತಿದ್ರು, ಈಗ ಇಲ್ಲ. ಹೌದಾ? ಮದುವೆ ಆದ ಮೇಲೆ ಎಲ್ಲ ನಿಂತು ಹೋಗುತ್ತೆ, ನಿಮ್ಮದೇ ಶುರು ಆಗುತ್ತೆ. ಸೊ ಅವರ ಪ್ರೇರಣೆ ಇದೆ, ಅವರ ಹುರಿದುಂಬಿಸುವಿಕೆ ಇದೆ. ಸೊ ನಿಮ್ಮ ಗುರುಗಳದ್ದಿದೆ. ಮೇಯ್ನಾಗಿ ಕಣ್ಣಿಗೆ ಕಾಣುವಂಥ ಗುರುಗಳು ಅಂತ ಹೇಳಿದ್ರೆ ತಂದೆ ತಾಯಿ, ಅವರ ಆಶೀರ್ವಾದ ಇದೆ. ಅಲ್ಲಿ ಸ್ವರ್ಗಸ್ಥರಾಗಿರುವಂಥ ನಿಮ್ಮ ಅಜ್ಜನ ಕೃಪಕಟಾಕ್ಷ ನಿಮ್ಮ ಮೇಲೆ ಖಂಡಿತವಾಗಿ ಇರುತ್ತೆ. ವಿಶೇಷವಾಗಿ ಈ 9 ಯಾಕೆ ನೀವು ಆಯ್ಕೆ ಮಾಡಿದ್ದೀರಿ ಅಂತ ಹೇಳಿದಿರಿ. ಸೊ ದೈಜ್ ವರ್ಲ್ಡ್ ನಿಮಗೆ ಸರ್ವ ಶುಭವನ್ನು ಕೋರುತ್ತೆ. ನಿಮ್ಮ ರೆಕಾರ್ಡ್ ಆದ ಮೇಲೆ ಇದೇ ರೀತಿಯಲ್ಲಿ ನಾವು ಕೂತು ಮಾತನಾಡಬೇಕು. ಬರ್ತೀರಲ್ಲ? ಬರ್ತೇನೆ, ಶ್ಯೂರ್. ಎಸ್. ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗಿದ್ದವರು ವಿದೂಷಿ ದೀಕ್ಷಾ ವಿ. ಅವರು ಹೊಸ ದಾಖಲೆಯನ್ನು ಬರೀಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅವರ ದಾಖಲೆ ಸಿದ್ಧಿಗೊಳ್ಳಲಿ, ಅವರ ಕನಸು ನನಸುಗೊಳ್ಳಲಿ ಅಂಥೇಳಿ ದೈಜ್ ವರ್ಲ್ಡ್ 247 ಉಡುಪಿ ಸ್ಟುಡಿಯೋ ಹಾರೈಸ್ತದೆ. ಮತ್ತೊಂದು ಕ್ಲಾಸಿಕ್ ಟೈಮ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.